SSLC ವಿದ್ಯಾರ್ಥಿಗಳಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ಈ ದಿನ SSLC ಮಾಡೆಲ್ ಕ್ವಶನ್ ಪೇಪರ್ಸ್ 24-25 ಇದರಲ್ಲಿ ಬರುವಂತಹ ಗ್ರಾಮರ್ ಪಾಯಿಂಟ್ಗಳನ್ನು ತೆಗೆದುಕೊಂಡು ಅದನ್ನು ಹೇಗೆ ಸರಳವಾಗಿ ನಾವು ಉತ್ತರವನ್ನು ಪಡೆಯಬಹುದು ಎಂಬುದನ್ನು ನೋಡೋಣ. ಪ್ರಾರಂಭದಲ್ಲಿ ಕ್ವಶನ್ ಟ್ಯಾಗ್ ಇವುಗಳನ್ನು ನೋಡೋಣ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್. ಈ ರೀತಿ ಕೊಟ್ಟಾಗ ಆ ವಾಕ್ಯ ಪಾಸಿಟಿವ್ ಸ್ಟೇಟ್ಮೆಂಟ್ನಲ್ಲಿದೆಯಾ ಅಥವಾ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ ಕಂಡುಹಿಡ್ಕೋಬೇಕಾಗುತ್ತೆ. ನೆಗೆಟಿವ್ ಇದ್ದಾಗ ನಿಮ್ಮ ಹದೆಗೆ ಸಾಕು, ಯಾವುದು ನಾಟ್ ಒಂದು ಇಟ್ಕೊಂಡ್ರು ಸಾಕು. SSLC ಲೆವೆಲ್ಗೆ, ಅಡ್ವಾನ್ಸ್ ಲೆವೆಲ್ಗೆ ಬೇರೆ ಬೇರೆ ರೀತಿ ಬರುತ್ತೆ. ಇಲ್ಲಿ ಇದು ಪ್ಲೇಸ್ ನೋಡಿ, ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್, ಇದಕ್ಕೆ ಸೂತ್ರ ಏನು? ಕ್ವಶನ್ ಟ್ಯಾಗ್ಗೆ ಹೆಲ್ಪಿಂಗ್ ವರ್ಬ್ ಅನ್ನ ಫೈಂಡ್ ಔಟ್ ಮಾಡಿ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ ನಾಟ್ ಹಾಕಿ, ಕೊನೆಯಲ್ಲಿ ಇಟ್ ದೇ, ಇಲ್ಲಿ ಸಬ್ಜೆಕ್ಟ್ ಏನು ಬರುತ್ತೋ ಅದನ್ನು ನೋಡಿಕೊಂಡು ಇಲ್ಲಿ ಬರೀಬೇಕಾಗುತ್ತೆ. ಇದು ನೆನಪಿನಲ್ಲಿ ಇರಲಿ. ಒಂದು ವೇಳೆ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಏನಾದ್ರು ಇದ್ರೆ ನಾವು ನಾಟ್ ಅನ್ನ ಕ್ಯಾನ್ಸಲ್ ಮಾಡಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರೊನೌನ್ಸ್ ಅನ್ನ ಬರೀಬೇಕಾಗುತ್ತೆ. ಕ್ವಶನ್ ಮಾರ್ಕ್ ತಪ್ಪದೆ ಬರೀಬೇಕಾಗುತ್ತೆ. ಇದು ಸಿಂಪಲ್ ಆಗಿ ಕ್ವಶನ್ ಟ್ಯಾಗ್ ಅನ್ನ ಬರೆಯುವ ವಿಧಾನ. ಈಗ ನೋಡ್ಕೊಳ್ಳಿ. ಈಗ ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್, ಇಲ್ಲಿ ವರ್ಬನ್ನು ನೋಡಿ, ಪ್ಲೇಸ್. ಇಲ್ಲಿ ಸಹಾಯಕ ಕ್ರಿಯಾಪದ ಇದೆಯಾ? ಇಲ್ಲ. ಇಲ್ಲಿ ಡೈರೆಕ್ಟ್ ಆಗಿ ಬರುತ್ತೆ. ಪ್ಲೇಸ್ ಅನ್ನುವಾಗ ಎರಡು ಭಾಗ ಮಾಡ್ಕೊಳ್ಳಿ. ಎಸ್ ಇದೆಯಲ್ವಾ, ಪ್ಲೇಸ್ ಇರುವಾಗ ನೋಡಿ, ಪ್ಲೇಸ್ ಇರಬೇಕಾದ್ರೆ ಇಲ್ಲೇನ್ ಮಾಡಬೇಕು? PLAYS ಇರುವಾಗ ದಿಸ್ ಈಸ್ ಈಕ್ವಲ್ ಟು DOES ಪ್ಲೇ, PLAY ಇದು ಸಮ. ಪ್ಲೇಸ್ ಇರುವಾಗ ಡಸ್ ಪ್ಲೇ ಅಂತ ಎರಡು ಪದ ಮಾಡ್ಕೊಳ್ಳಿ. ಇವಾಗ ನಮಗೇನು ಸಹಾಯಕ ಕ್ರಿಯಾಪದ ಸಿಕ್ಕಿತು. ಪ್ಲೇಸ್ ಇಸ್ ಈಕ್ವಲ್ ಟು ಡಸ್ ಪ್ಲೇ. ಇವಾಗ ಪ್ಲೇಸ್ ಇಸ್ ಈಕ್ವಲ್ ಟು ಡಸ್, ಮತ್ತೆ ಇದು ಯಾವುದರಲ್ಲಿದೆ? ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ಲಿದೆ. ಅದರಿಂದ ನಾವು ಡಸ್ ನಾಟ್ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕೊಹ್ಲಿ ಅನ್ನೋದೇನು? ಹಿ ಮತ್ತೆ ಕ್ವಶನ್ ಮಾರ್ಕ್. ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್, ಡಸಂಟ್ ಹಿ? ಒಂದು ವೇಳೆ ಕೊಹ್ಲಿ ಡಸ್ ನಾಟ್ ಪ್ಲೇ ಇದ್ರೆ, ಇಲ್ಲಿ ನಾಟ್ ಪ್ಲೇ ಇದ್ದಾಗ, ಇಲ್ಲಿ ಡಸ್ ನಾಟ್ ಪ್ಲೇ ಕ್ರಿಕೆಟ್ ವೆರಿ ವೆಲ್ ಇದ್ದಿದ್ರೆ ಆವಾಗ ನಾಟ್ ರಿಮೂವ್ ಮಾಡಿ ಡಸ್ ಇ ಅಂತ ಬರಬೇಕಾಗಿತ್ತು. ಡಸ್ ಇ ಅಂದ್ರೆ ಈ ವಾಕ್ಯದಲ್ಲಿ ಯಾವುದು
ಡಸಂಟ್ ಹಿ. ಇದು ಸರಿಯಾದ ಪದ ನೋಡಿ. ಬಿ ಸರಿಯಾದ ಪದವಾಗಿದೆ. ಬಿ ಈಸ್ ಕರೆಕ್ಟ್. ಈಗ ಇಲ್ಲಿ ಜೊರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ, ಇದೇ ರೀತಿ ಕಮ್ಸ್ ಇದೆ ನೋಡಿ. ನಿಮ್ಲಕ್ ಅದನ್ನೇ ಕೇಳಿದ್ದಾರೆ. ಕಮ್ಸ್ ಅಂದಿದೆ, ಡಸ್ ಪ್ಲಸ್ ಕಮ್ ಆಗುತ್ತೆ, ಆವಾಗ ಅದಕ್ಕೆ ಉತ್ತರ ಇದೆ ಡಸಂಟ್ ಸಿ. ಇದರಲ್ಲೇ ಇನ್ನು ಸ್ವಲ್ಪ ವಿಶದವಾಗಿ ನೋಡೋಣ. ಒಂದು ವೇಳೆ ಇಲ್ಲಿ ಪ್ಲೇಡ್ ಅಂತಿದ್ದಿದ್ರೆ ಇಲ್ಲಿ ಪ್ಲೇ ಹೋಗಿ V2 ಇದ್ದಿದ್ರೆ ಪ್ಲೇಡ್, PLAYED, ಪ್ಲೇಡ್ ಅಂತಿದ್ರೆ ಇದಾಗೋದು. ಪ್ಲೇಡ್ ಇದ್ದಿದ್ರೆ ಇಲ್ಲಿ ಕೊಹ್ಲಿ ಪ್ಲೇಡ್ ಕ್ರಿಕೆಟ್ ವೆರಿ ವೆಲ್ ಅಂತಿದ್ದಾಗ ಅದಕ್ಕೆ ಪ್ಲೇಡ್ಗೆ 2 ಪದ, ಡಿಡ್ ಪ್ಲೇ, ಆವಾಗ ಡಿಡಿಂಟ್ ಹಿ. ಅಲ್ಲಿ ಡಿಡ್ ನಾಟ್ ಪ್ಲೇ ಅಂತಿದ್ದಿದ್ರೆ ಈ ಜಾಗದಲ್ಲಿ ಡಿಡ್ ನಾಟ್ ಪ್ಲೇ ಅಂತಿದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಡಿಡ್ ಹಿ ಆಗ್ತಾ ಇತ್ತು. ಇಲ್ಲೂ ಅಷ್ಟೇ ನೋಡಿ. ಕಮ್ಸ್ ಇದೆ, ಕಮ್ಸ್ಗೆ ಡಸ್ ನಾಟ್ ಸಿ, ಡಸ್. ಇಲ್ಲಿ ಕಮ್ಸ್ ಇದೆ, ನಾಟ್ ಇಲ್ಲ, ಅದರಿಂದ ನಾಟ್ ಬರೋದ್ರಿಂದ ಬರಬೇಕಾಗುತ್ತೆ. ಒಂದು ವೇಳೆ ಇಲ್ಲೇ ಜೊರಿತಾ ಡಸ್ ನಾಟ್ ಕಮ್ ಟು ಸ್ಕೂಲ್ ಅಂತಿದ್ದಿದ್ರೆ ಡಸ್ ಸಿ. ಒಂದು ವೇಳೆ ಜರಿತಾ ಡಿಡ್ ನಾಟ್ ಕಮ್ ಅಂತಿದ್ದಿದ್ರೆ ಡಿಡ್ ಸಿ. ಜರಿತಾ ಡಿಡ್ ನಾಟ್, ಇಲ್ಲಿ ಒಂದು ವೇಳೆ ಕೇಮ್ ಅಂತಿದ್ರೆ ಡಿಡ್ ನಾಟ್ ಸಿ. ಅಂದ್ರೆ ಇಲ್ಲಿ ನೋಡ್ಕೋಬೇಕಾಗುತ್ತೆ ಪಾಸಿಟಿವ್ ಸ್ಟೇಟ್ಮೆಂಟಾ ನೆಗೆಟಿವ್ ಸ್ಟೇಟ್ಮೆಂಟ್, ಅದರಲ್ಲಿ ಮತ್ತೆ ಟೆನ್ಸು ಕೂಡ ನೋಡಬೇಕಾಗುತ್ತೆ. ಈಗ ನೋಡೋಣ. Read the given conversation and choose the language function for the underlined sentence. ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಉಮಾ ಮತ್ತೆ ಟೀಚರ್ ಕಾನ್ವರ್ಸೇಷನ್ ನಡೀತಾ ಇದೆ. ಉಮಾ, ಗುಡ್ ಮಾರ್ನಿಂಗ್ ಸರ್. ಟೀಚರ್ ಹೇಳ್ತಾ ಇದ್ರು ವೆರಿ ಗುಡ್ ಮಾರ್ನಿಂಗ್. ಉಮಾ ಹೇಳ್ತಾ ಇದ್ರು ಸರ್ ಕುಡ್ ಯು ಪ್ಲೀಸ್ ಟೀಚರ್ಸ್ ರಿಪೋರ್ಟ್ ಎ ಸ್ಪೀಚ್ ಆಸ್ ವಿ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್. ಟೀಚರ್ ಏನು ಹೇಳ್ತಾ ಇದ್ದಾರೆ? ಎಸ್ ಬೈ ಆಲ್ ಮೀನ್ಸ್, ಹಾಗೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಉಮಾ, ಥ್ಯಾಂಕ್ ಯು ಸರ್. ಇದು ಸರ್ ಕುಡ್ ಯು ಪ್ಲೀಸ್ ಟೀಚರ್ಸ್ ರಿಪೋರ್ಟ್ ಎ ಸ್ಪೀಚ್ ಆಸ್ ವಿ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಅಂತ ಹೇಳಬೇಕಾದ್ರೆ ಇಲ್ಲಿ ರಿಕ್ವೆಸ್ಟಿಂಗ್ ಇದೆಯಾ, ಆರ್ಡರಿಂಗ್ ಇದೆಯಾ, ಅಗ್ರಿಂಗ್ ಇದೆಯಾ, ಸಜೆಸ್ಟಿಂಗ್ ಇದೆಯಾ ನೋಡಿ. ಇಲ್ಲಿ ಪ್ಲೀಸ್ ಅನ್ನೋದು ಒಂದು ತೋರಿಸ್ತಾ ಇದೆ. ಕುಡ್ ಯು ಪ್ಲೀಸ್, ವುಡ್ ಯು ಪ್ಲೀಸ್, ಏನು ಪ್ಲೀಸ್, ಇದೆಲ್ಲನೂ ಕೂಡ ರಿಕ್ವೆಸ್ಟಿಂಗ್ಗೆ ಬರುತ್ತೆ. ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಟೀಚರ್ನ. ಓಕೆ, ಡೌಟ್ ಇಲ್ಲ ಇದರಲ್ಲಿ. ನೆಕ್ಸ್ಟ್ ನೋಡೋಣ, ಮುಂದಿನ ಕಾನ್ವರ್ಸೇಷನ್ ನೋಡೋಣ. ಟೀಚರ್ ಅನು, ಇವರಿಬ್ಬರ ಸಂಭಾಷಣೆ. ಟೀಚರ್, ವೈ ಆರ್ ಲುಕಿಂಗ್ ಸ್ಯಾಡ್ ಅನು, ಯಾಕೆ ನೀನು ಸ್ಯಾಡ್ ಆಗಿ ಕಾಣ್ತಾ ಇದೀಯಾ? ಅನು, ಐ ಸ್ಟಡೀಡ್ ಹಾರ್ಡ್ ಯೆಟ್ ಐ ಗಾಟ್ ಲೆಸ್ ಮಾರ್ಕ್ಸ್ ಇನ್ ದ ಎಕ್ಸಾಮ್ ಅಂತ ಹೇಳ್ತಾ ಇದ್ದಾರೆ. ಐ ಸ್ಟಡೀಡ್ ಹಾರ್ಡ್, ನಾನು ತುಂಬಾ ಕಷ್ಟಪಟ್ಟು ಓದಿದೆ, ಆದರೆ ಹಾಗಾಗಿಯೂ ಐ ಗಾಟ್ ಲೆಸ್ ಮಾರ್ಕ್ಸ್ ಇನ್ ದ ಎಕ್ಸಾಮ್ನಲ್ಲಿ ಕಡಿಮೆ ಮಾರ್ಕ್ಸ್ ಪಡೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಟೀಚರ್ ಏನು ಹೇಳ್ತಾ ಇದ್ದಾರೆ? ಡೋಂಟ್ ವರಿ, ಪ್ರಿಪೇರ್ ಎ ಗುಡ್ ಟೈಮ್ ಟೇಬಲ್ ಅಂಡ್ ಫಾಲೋ ಇಟ್. ಟೈಮ್ ಟೇಬಲ್ನ ಹಾಕೊಂಡು ಅದನ್ನು ಫಾಲೋ ಮಾಡುವಂತ ಸಮಾಧಾನದ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಇದು ಅಪಾಲಜೈಸಿಂಗ್, ಸೀಕಿಂಗ್ ಇನ್ಫಾರ್ಮೇಶನ್, ರಿಕ್ವೆಸ್ಟ್, ಗಿವಿಂಗ್ ಅಡ್ವೈಸ್,
ಟೀಚರ್ ಇಲ್ಲಿ ಹೇಳ್ತಾ ಇರುವಂಥದ್ದು ನೋಡಿದಾಗ ಅದು ಅಡ್ವೈಸ್ ಆಗಿರುತ್ತೆ. ಗಿವಿಂಗ್ ಅಡ್ವೈಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮೂರನೇ ನೋಡೋಣ. ಶರತ್ ಮತ್ತೆ ಭರತ್ ಇವರಿಬ್ಬರ ಸಂಭಾಷಣೆ ನೋಡಿ. ಕಾನ್ವರ್ಸೇಷನ್. ಶರತ್ ಹೇಳ್ತಾ ಇದ್ದಾನೆ ಭರತ್ಗೆ, ಹೂ ಇಸ್ ಯುವರ್ ಫೇವರೇಟ್ ಕ್ರಿಕೆಟರ್ ಅಂತ. ಭರತ್ ಹೇಳ್ತಾ ಇದ್ದಾನೆ ಸಚಿನ್ ತೆಂಡೂಲ್ಕರ್. ಶರತ್, ವೈ ಡು ಯು ಲೈಕ್ ಹಿಮ್? ಯಾಕೆ ನೀನು ಅವನು ಇಷ್ಟಪಡ್ತೀಯ? ಭರತ್, ಹಿ ಇಸ್ ಕಾಲ್ಡ್ ಗಾಡ್ ಆಫ್ ಕ್ರಿಕೆಟ್, ಹಿ ಇಸ್ ಕಾಲ್ಡ್ ದ ಹೈಯೆಸ್ಟ್ ನಂಬರ್ ಆಫ್ ಸೆಂಚುರೀಸ್. ಅವರು ಹೈಯೆಸ್ಟ್ ಸೆಂಚುರೀಸ್ಗಳನ್ನು ಬಾರಿಸಿದ್ದಾರೆ ಅಂತ ಹೇಳ್ತಾರೆ. ಶರತ್ ಹೇಳ್ತಾನೆ, ಈಗ ಡು ಯು ನೋ ಹೌ ಟು ಪ್ಲೇ ಕ್ರಿಕೆಟ್? ಡು ಯು ನೋ ಹೌ ಟು ಪ್ಲೇ ಕ್ರಿಕೆಟ್ ಅಂತ ಕೇಳಿದಾಗ ಭರತ್, ಎಸ್ ಸೂರ್ ಐ ಕ್ಯಾನ್ ಪ್ಲೇ ವೆರಿ ವೆಲ್, ನಾನು ಚೆನ್ನಾಗಿ ಆಡ್ತೀನಿ, ಆಡಬಲ್ಲೆ ಅಂತ ಹೇಳ್ತೇನೆ. ಇವಾಗ ಎಸ್ ಸೂರ್ ಐ ಕ್ಯಾನ್ ಪ್ಲೇ ವೆರಿ ವೆಲ್ ಅನ್ನುವಾಗ ಅಂದ್ರಲ್ಲಿ ಏನು ಹೊರಡಿದೆ ನೋಡಿ. ಇದು ಸೀಕಿಂಗ್ ಪರ್ಮಿಷನ್ನ ಅಲ್ಲ, ಸಜೆಷನ್ನ ಅಲ್ಲ, ಆರ್ಡರ ಅಲ್ಲ, ಎಬಿಲಿಟಿ. ಕ್ಯಾನ್ ಬಂದಾಗ ಎಬಿಲಿಟಿ ಅಂತ ತೋರಿಸುತ್ತೆ. ಎಬಿಲಿಟಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, read the given conversation and fill in the blank choosing the most appropriate words. ಮಹೇಶ್ ಹೇಳ್ತಾ ಇದ್ದಾರೆ, ರಮೇಶ್, ವೈ ಡಿಡ್ ಯು ನಾಟ್ ಕಮ್ ಫಾರ್ ದ ಟೂರ್? ಟೂರಿಗೆ ಯಾಕಪ್ಪ ನೀನು ಬರಲಿಲ್ಲ? ರಮೇಶ್ ಹೇಳ್ತಾ ಇದ್ದಾನೆ, ಸಾರಿ ಐ ವಾಸ್ ನಾಟ್ ಫೀಲಿಂಗ್ ವೆಲ್, ನನಗೆ ಆರೋಗ್ಯ ಸರಿ ಇರಲಿಲ್ಲ. ಮಹೇಶ್, ಇಫ್ ಯು ಹ್ಯಾಡ್ ಕಮ್, ಯು ಡ್ಯಾಡ್ ಎಂಜಾಯ್ಡ್ ದ ಟ್ರಿಪ್ ಎ ಲಾಟ್. ಯು ಬ್ಲ್ಯಾಂಕ್ ನೋಡಿ, ಎಂಜಾಯ್ಡ್ ದ ಟ್ರಿಪ್ ಎ ಲಾಟ್. ಇಲ್ಲಿ ವರ್ಡ್ಸ್, ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಇದು ಇಫ್ ಕ್ಲಾಸ್ ಮತ್ತೆ ಕಂಡೀಷನಲ್ ಕ್ಲಾಸ್ ಅಲ್ಲಿ ಬರುತ್ತೆ. ಇಲ್ಲಿ 3 ಕಂಡೀಷನ್ ಬರುತ್ತೆ. ಸುಮ್ಮನೆ ಜನರಲ್ ಆಗಿ ನಿಮಗೆ ನೆನಪಿಗೋಸ್ಕರ ಹೇಳ್ತಾ ಇದ್ದೀನಿ. ಇಫ್ ಯು ಕಮ್ ಅಂತ ಇಟ್ಕೊಳ್ಳೋಣ ಮೊದಲು. ಇಫ್ ಯು ಕಮ್ ಹ್ಯಾಡ್ ಬಿಟ್ಬಿಡಿ. ಇಫ್ ಯು ಕಮ್ ಅಂತ ಬಂದಾಗ ಯು ವಿಲ್ ಎಂಜಾಯ್, ಎಂಜಾಯ್ಡ್ ಇಲ್ಲ, ಯು ವಿಲ್ ಎಂಜಾಯ್ ದ ಟ್ರಿಪ್ ಎ ಲಾಟ್. ನೀನು ಬಂದರೆ ಟ್ರಿಪ್ಪನ್ನೇ ಎಂಜಾಯ್ ಮಾಡ್ತೀಯ ಬಹಳ. ಇದು ಫಸ್ಟ್ ಕಂಡೀಷನ್. ಒಂದು ವೇಳೆ ಇಫ್ ಯು ಕೇಮ್, ಕಮ್ಮಿರೋದು ಕೇಮ್ ಹಾಕಿದಾಗ ವುಡ್ ಎಂಜಾಯ್, ಈ ಉಂಡಾ ಇಸ್ ಅ ಟ್ರಿಪ್. ಅಂದರೆ ಒಂದು ವೇಳೆ ನೀನು ಬರೋಕ್ಕಾಗಲ್ಲ ಅಂತ ಗೊತ್ತು, ಒಂದು ವೇಳೆ ನೀನು ಬಂದರೆ ನೀ ಎಂಜಾಯ್ ಟ್ರಿಪ್ಪನ್ನು ತುಂಬ ಎಂಜಾಯ್ ಮಾಡ್ತೀಯೋ, ಇದು. ಇನ್ನು 3ನೇ ಕಂಡೀಷನ್ ಇದು. ಇಫ್ ಯು ಹ್ಯಾಡ್ ಕಮ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನೋಡಿ. ಹ್ಯಾಡ್ ಕಮ್ ಅಂತ ಏನಾರ ಬಂದು, ಇದು ಹ್ಯಾಡ್ ಪ್ಲಸ್ ವಿ3 ಇದು ಹ್ಯಾಡ್ ಪ್ಲಸ್, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಇಲ್ಲಿ ಉಡ್ಯಾವ್ ಅಥವಾ ಉಡುಂಟ್ ಹ್ಯಾವ್, ಇದರಲ್ಲಿ ಕುಡಿಯಾವ್ ಈ ವಾಕ್ಯದ ಅರ್ಥವನ್ನು ನೋಡಿಕೊಂಡು ಉಡಿಯಾವ ಉಡುಂಟ್ ಯಾವ ನೋಡ್ಕೊಂಡು ಹಾಕಬೇಕಾಗುತ್ತೆ ನೋಡಿ. ಇಲ್ಲಿ ಇಫ್ ಯು ಹ್ಯಾಡ್ ಕಮ್, ನೀನು ಒಂದು ವೇಳೆ ಬಂದಿದ್ರೆ, ಯು ವುಡ್ ಪ್ಲಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ವುಡ್ ಹ್ಯಾವ್ ಎಂಜಾಯ್ಡ್, ವುಡ್ ಪ್ಲಸ್ ಹ್ಯಾವ್ ಎಂಜಾಯ್ಡ್. ಇದು ವುಡ್ ಬರೆದು ಹ್ಯಾವ್ ಎಂಜಾಯ್ಡ್, ಹ್ಯಾವ್ ಪ್ಲಸ್ ವಿ3 ಇದನ್ನ ಬರಬೇಕಾಯ್ತು. ಇದು ಎಂಜಾಯ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲ. ವಿ3 ಎಂಜಾಯ್, ಎಂಜಾಯ್ಡ್, ಎಂಜಾಯ್ಡ್ ದ ಟ್ರಿಪ್ ಎ ಲಾಟ್. ನೀನು ಒಂದು ವೇಳೆ ಟ್ರಿಪ್ ಬಂದಿರುತ್ತಿದ್ರೆ ನೀನು ಬಹಳ ಎಂಜಾಯ್ ಮಾಡಿರುತ್ತಿದ್ದೆ, ನೀನು ಎಂಜಾಯ್ ಪಡ್ತಿರುತ್ತಿದ್ದೆ. ಅಂದರೆ ಅವನು ಹೋಗಿದ್ದಾನ, ಇಲ್ಲಿ ಆಕ್ಷನ್ ನಡೆದಿಲ್ಲ, ನೀನು ಬರಲಿಲ್ಲ, ನೀನು ಎಂಜಾಯ್ ಪಡಲಿಲ್ಲ ಅಂತ ಅರ್ಥ. ಹ್ಯಾಡ್ ಕಮ್ ನೋಡಿ, ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅದು ಗೊತ್ತಿಲ್ಲದೆ ಹೋದ್ರೆ ಹ್ಯಾಡ್ ಪ್ಲಸ್ ವಿ3 ಅಂತ ಇಟ್ಕೊಳ್ಳಿ. ಹ್ಯಾಡ್ ಪ್ಲಸ್ ವಿ3, ಕಮ್ ಕೇಮ್ ಕಮ್. ಇಲ್ಲಿ ವುಡ್ ಪ್ಲಸ್ ಹ್ಯಾವ್ ಪ್ಲಸ್ ವಿ3
ಅಂತ ಬರಬೇಕಾಗುತ್ತೆ. ವುಡ್ ಹ್ಯಾವ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಕಾವ್ಯ, ಹೆಲೋ ಕಮಲೇಶ್, ಹ್ಯಾವ್ ಯು ವಾಚ್ಡ್ ದ ಮೂವಿ ಸೂಪರ್ 30? ಹ್ಯಾವ್ ಯು ವಾಚ್ಡ್ ದ ಮೂವಿ ಸೂಪರ್ 30? ಸೂಪರ್ 30ಯನ್ನು ನೋಡಿದ್ದೀಯಾ? ಫಿಲಮ್ ನೋಡಿದ್ದೀಯಾ? ಕಮಲೇಶ್ ಹೇಳ್ತಾ ಇದ್ದಾರೆ, ನೋ, ಇಫ್ ಯು ಹ್ಯಾಡ್ ಸಜೆಸ್ಟೆಡ್ ಅರ್ಲಿಯರ್ ಐ ವುಡ್ ಹ್ಯಾವ್ ವಾಚ್ಡ್ ಇಟ್. ಇದು ಅಷ್ಟೇ ನೋಡಿ, ಹ್ಯಾಡ್ ಪ್ಲಸ್ ಸಜೆಸ್ಟೆಡ್, ಹ್ಯಾಡ್ ಪ್ಲಸ್ V3, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಮೊದಲೇ ಹೇಳಿರುತ್ತಿದ್ರೆ, ನೀನು ಹೇಳಿದ್ರೆ ಐ ವುಡ್ ಹ್ಯಾವ್ ವಾಚ್ಡ್ ಇಟ್, ಐ ವುಡ್ ಹ್ಯಾವ್ ವಾಚ್ಡ್. ವುಡ್ ಹ್ಯಾವ್ ಪ್ಲಸ್ V3, ವುಡ್ ಪ್ಲಸ್ ಹ್ಯಾವ್ ಪ್ಲಸ್ V3. ನೀನು ಸಜೆಸ್ಟ್ ಮಾಡಲಿಲ್ಲ, ನಾನು ನೋಡಲಿಲ್ಲ ಅಂದರೆ ಕಾರ್ಯ ಇದರಲ್ಲಿ ನಡೆದಿಲ್ಲ ಅಂತ ಅರ್ಥ. ವುಡ್ ಹ್ಯಾವ್ ಎರಡಲ್ಲೂ ಕೂಡ ವುಡ್ ಹ್ಯಾವ್ ಬಂತು. ಈಗ ಮೂರನೇ ನೋಡೋಣ. ಪ್ರಿಷಾ ಮತ್ತೆ ಹಾಸ. ಪ್ರಿಸಾ, ವೈ ಆರ್ ಯು ಲುಕಿಂಗ್ ವೆರಿ ಸ್ಯಾಡ್? ತುಂಬಾ ದುಃಖ ಹೇಗೆ ಕಾಣ್ತಾ ಇದೀಯಾ? ನೀನು ತುಂಬಾ ದುಃಖಗೊಂಡು ಕಾಣ್ತಾ ಇದೀಯಾ, ಕಾರಣ ಏನು? ಹರ್ಷ, ಐ ಕುಡಂಟ್ ಗೋ ಟು ಮೈ ಸ್ಕೂಲ್ ಟ್ರಿಪ್. ನಾನು ನನ್ನ ಸ್ಕೂಲ್ ಟ್ರಿಪ್ಪಿಗೆ ಹೋಗಕ್ಕಾಗಲಿಲ್ಲ. ನನಗೆ ಸ್ಕೂಲ್ ಟ್ರಿಪ್ಗೆ ಹೋಗಕ್ಕಾಗಲಿಲ್ಲ, ಸಾಧ್ಯವಾಗಲಿಲ್ಲ. ಇಲ್ಲಿ ಪ್ರಿಷಾ ಅವಾಗ ಹೇಳ್ತಾ ಇದ್ದಾರೆ, ಇಫ್ ಯುವರ್ ಪೇರೆಂಟ್ಸ್ ಹ್ಯಾಡ್ ಹರ್ನ್ಡ್ ಎನಫ್ ಮನಿ ದೇ ವುಡ್ ಹ್ಯಾವ್ ಸೆಂಟ್ ಯು. ನೋಡಿ, ಇದು ಅಷ್ಟೇ, ಈ ಹ್ಯಾಡ್ ಪ್ಲಸ್ V3 ಇದೇ ಕೇಳ್ತಾ ಇದ್ದಾರೆ. ಕಂಡೀಷನಲ್ 3 ಕೇಳ್ತಾ ಇದ್ದಾರೆ. ನಿಮ್ಮ ಪೇರೆಂಟ್ಸ್ ಏನಾದರೂ ಕೂಡ ಸಾಕಷ್ಟು ಹಣವನ್ನು ಗಳಿಸಿದ್ರೆ ಹಿಂದೆ, ದೇ ವುಡ್ ಹ್ಯಾವ್ ಸೆಂಟ್ ಯು, ಅವರು ನಿನ್ನನ್ನು ಕಳಿಸುತ್ತಿದ್ರು. ಇದು ವುಡ್ ಹ್ಯಾವ್. ಇದರಲ್ಲೂ ಕೂಡ ಮೂರಲ್ಲೂ ಕೂಡ ನಿಮಗೆ ವುಡ್ ಹ್ಯಾವ್ ಬರ್ತಾ ಇದೆ. ಅದನ್ನ ಅದರ ಕಡೆ ಗಮನ ಕೊಡಿ. ಈ ರೀತಿ ಹ್ಯಾಡ್ ಪ್ಲಸ್ V3 ಮತ್ತೆ ವುಡ್ ಪ್ಲಸ್ ಹ್ಯಾವ್ ಪ್ಲಸ್ V3 ವುಡ್ ಹ್ಯಾವ್ ಅಂತ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ರೀಡಿಂಗ್ ದ ಫಾಲೋಯಿಂಗ್ ಅಂಡ್ ಚೂಸ್ ದ ಇನ್ಫಿನಿಟಿವ್. ಇನ್ಫಿನಿಟಿವ್ ಅಂದ್ರೆ ಏನು ನೋಡ್ಕೊಳ್ಳಿ. ಇನ್ಫಿನಿಟಿವ್ ಅಂದ್ರೆ ಇಲ್ಲೇ ಇದೆ, ಒಂದು ಕ್ರಿಯಾಪದದ 3 ರೂಪ ನೋಡೋಣ. ರನ್ ರ್ಯಾನ್ ರನ್ ಅಂತಿದೆ, ಡ್ರಿಂಕ್ ಡ್ರ್ಯಾಂಕ್ ಡ್ರಂಕ್ ಅಂತಿದೆ, ಸಿ ಸಾ ಸೀನ್ ಅಂತಿದೆ, ಗೋ ವೆಂಟ್ ಗಾನ್ ಅಂತಿರುತ್ತೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಮೊದಲನೇ ಕಾಲಮ್ನಲ್ಲಿ ಬರೆಯುವುದಕ್ಕೆ 2 ಪ್ಲಸ್ V1 ಅದನ್ನು ಬರೆದ್ರೆ ಅದು ಟು ಇನ್ಫಿನಿಟಿವ್. ನೋಡಿ, ಟು ರನ್, ಟು ಡ್ರಿಂಕ್, ಟು ಸಿ, ಟು ಗೋ, ಇದು ಇನ್ಫಿನಿಟಿವ್ ಕ್ರಿಯಾಪದ. ಮೊದಲನೇ ಕಾಲಮ್ನ ಕ್ರಿಯಾಪದ, ಮೂಲ ಕ್ರಿಯಾಪದದ ಹಿಂದೆ 2 ಬರೆದಾಗ ಇನ್ಫಿನಿಟಿವ್ ಆಗುತ್ತೆ. ಈಗ ಇಲ್ಲಿ ನೋಡೋಣ, ಈ ವಾಕ್ಯದಲ್ಲಿ ಇಲ್ಲಿ ಐ ಆಮ್ ಗೋಯಿಂಗ್ ಟು ಮೈಸೂರ್ ಟು ಮೀಟ್ ಮೈ ಫ್ರೆಂಡ್ ಅಂತಿದೆ. ಈಗ ಇಲ್ಲಿ ಕ್ರಿಯಾಪದ ಯಾವುದು ಅಂದ್ರೆ ಇನ್ಫಿನಿಟಿವ್. ಇನ್ಫಿನಿಟಿವ್ ಯಾವುದು? 2 ಪ್ಲಸ್ V1 ಬರಬೇಕು. ಇಲ್ಲಿ ಹ್ಯಾಮ್ ಇದೆ, ಇದು ಹೆಲ್ಪಿಂಗ್ ವರ್ಬ್ ಅಲ್ಲ. ಟು ಮೈಸೂರ್ ಇದೆ, ಇದು ಮೈಸೂರು ಅನ್ನೋದು ಕ್ರಿಯಾಪದ ಅಲ್ಲ. ಗೋಯಿಂಗ್ ಅನ್ನೋದಿದೆ, ಇದು ಗೋಯಿಂಗ್ ಇಂಗ್ ಫಾರ್ಮ್ನಲ್ಲಿದೆ, ಇದು ಅಲ್ಲ. ಟು ಅಂದ್ರೆ ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಸಡನ್ ಆಗಿ ಹಾಕಬಾರ್ದು. ಇಲ್ಲಿ ಮೈಸೂರು ಅಂತಿದೆ, ಇಲ್ಲಿ V1. ಟು ಮೀಟ್, ಮೆಟ್, ಮೆಟ್ ಅನ್ನುವಾಗ 2 ಪ್ಲಸ್ V1 ಟು ಮೀಟ್ ಅಂತಿದೆ, ಇದು ಇನ್ಫಿನಿಟಿವ್. ಅದೇ ರೀತಿ ಜ್ಯೋತಿ ಪ್ರಿಪೇರ್ ಟು ಆನ್ಸರ್ ಆಲ್ ದ ಕ್ವಶನ್ಸ್ ಕರೆಕ್ಟ್ಲಿ. ಇಲ್ಲಿ 2 ಮುಂದೆ ಆನ್ಸರ್ ಇದೆ, ಆನ್ಸರ್, ಆನ್ಸರ್ಡ್, ಆನ್ಸರ್ಡ್, ಅದರಿಂದ ಇದು ಕರೆಕ್ಟ್. ಈಗ ನಿಮಗೆ
ಗೊತ್ತಾಯಿತು, ಇನ್ವಿಟಿವ್ ಅಂದರೆ ಗೊತ್ತಾಯಿತು. ಈಗ ಆರ್ಟಿಕಲ್ಸ್, ಇದ್ರ ಬಗ್ಗೆ ನಿಮ್ಗೆ ಸಾಮಾನ್ಯ ಗೊತ್ತಿರುತ್ತೆ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್. ಎ, ಆ್ಯಂಡ್, ದ ಇದರಲ್ಲಿ ಯಾವುದಾದ್ರೂ ಒಂದು ಬರೆಯಬೇಕಾಗುತ್ತೆ. ಐ ವಿಲ್ ಸೆಂಡ್ ಯು ಆ್ಯನ್ SMS. ಎಸ್ ಸೌಂಡ್ ಇರೋದ್ರಿಂದ ಮೊಬೈಲ್ ಸೌಂಡ್ ಆ್ಯನ್ ಬರುತ್ತೆ. ಇದು ಎ ಫೇಮಸ್ ಡಾಕ್ಟರ್. ಗೀತಾ ಕಮ್ಸ್ ಫ್ರಮ್ ಎ ಪುವರ್ ಫ್ಯಾಮಿಲಿ. ಹೂ ಇಸ್ ದ, ನೋಡಿ ಫಾಸ್ಟೆಸ್ಟ್, ಸಾಮಾನ್ಯವಾಗಿ ಇದ್ರ ಕಡೆ ಗಮನ ಕೊಡಿ. EST ಬಂದಾಗ ದ ಫಾಸ್ಟೆಸ್ಟ್, ದ ಬಿಗ್ಗೆಸ್ಟ್, ಈ ರೀತಿ ಬಂದಾಗ ದ ಫಾಲೋ ಆಗುತ್ತೆ. ಇದು ನೋಡ್ಕೊಂಡು ಹಾಕಿ, ಪೂರ್ಣವಾಗಿ ನೀವು ವಾಕ್ಯನ ಓದಬೇಕಾಗಿಲ್ಲ. ಇದು ಎಕ್ಸಲೆಂಟ್, ಎನ್ ಎಕ್ಸಲೆಂಟ್, ಎಕ್ಸ್ ಅಂತ ಬರುತ್ತೆ, ಹ್ಯಾನ್ ಬರುತ್ತೆ. ಇದು ಆರ್ಟಿಕಲ್. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಸೂಟೇಬಲ್ ಲಿಂಕರ್. ಲಿಂಕರ್ ಅಂದ್ರೆ ಏನು? ಕಂಜಂಕ್ಷನ್ಸ್ ಅಂತ, ಎರಡು ಪಾರ್ಟ್, ಎರಡು ವಾಕ್ಯಗಳನ್ನ ಸೇರಿಸೋದು. ಇಲ್ಲಿ ರವಿ ಕುಡಿಂಟ್ ರೀಚ್ ಇನ್ ಟೈಮ್. ರವಿ ಸರಿಯಾದ ವೇಳೆಗೆ ಅಲ್ಲಿಗೆ ತಲುಪಲು ಸಾಧ್ಯವಾಗಲಿಲ್ಲ ರವಿಗೆ. ಪಾಸ್ಟ್ ಟೆನ್ಸ್ ನಲ್ಲಿದೆ. ಈ ಮಿಸ್ಡ್ ದ ಬಸ್ ಅಂತಿರುತ್ತೆ. ಇದೊಂದು ಪ್ಲೇಸಿಗೆ ಸೇರ್ಬೇಕಾಗಿತ್ತು, ಅವನು ಸೇರಲಿಲ್ಲ. ಕಾರಣ ಏನು? ರೀಸನ್ ಹೇಳ್ತಾ ಇದೆ, ಬಿಕಾಸ್ ಈ ಮಿಸ್ಡ್ ದ ಬಸ್. ಯಾಕಂದ್ರೆ ಅವನು ಬಸ್ ಅನ್ನ ಮಿಸ್ ಮಾಡ್ಕೊಂಡ, ಅದರಿಂದ ಬಿಕಾಸ್ ಹಾಕಿದ್ವಿ. ಶುಡ್ ವಿ ಗೋ ಟು ಹುಬ್ಳಿ? ಶುಡ್ ವಿ ಗೋ ಟು ಹುಬ್ಳಿ? ಹುಬ್ಳಿಗೆ ನಾವು ಟ್ರೈನಲ್ಲಿ ಹೋಗ್ಬೇಕಾ, ಬಸ್ಸಲ್ಲಿ ಹೋಗ್ಬೇಕಾ? ಬೈ ಟ್ರೈನ್ ಆರ್ ಬಸ್, ಆರ್ ಅಥವಾ ಬಸ್ನಲ್ಲಿ. ಆರ್ ನಿಮಗೆ ಗೊತ್ತಿದೆ, ಅಂಡ್ ಬಟ್ ಆರ್ ಮೈನ್ ಆಗಿ ಬರುವಂತದ್ದು ಲಿಂಕರ್, ಇದು ಗೊತ್ತಿದೆ. ಇಲ್ಲಿ ಐ ಡಿಡ್ ನಾಟ್ ನೋ ಹಿಮ್, ಅವನು ನನಗೆ ಗೊತ್ತಿರಲಿಲ್ಲ. ಐ ಡಿಡ್ ನಾಟ್ ನೋ ಹಿಮ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಆಕ್ಷನ್. ಡ್ಯಾಟ್ ಐ ರೆಫ್ಯೂಸ್ ಟು ಟಾಕ್ ಟು ಹಿಮ್, ಅವನ ಜೊತೆ ಮಾತನಾಡಲು ತಿರಸ್ಕರಿಸಿದೆ. ಐ ಡಿಡ್ ನಾಟ್ ನೋ, ಈ ರೀಸನ್, ಅದರಿಂದ, ಸೊ ಅವನ ಜೊತೆ ನಾನು ಮಾತನಾಡಲಿಲ್ಲ, ರೆಫ್ಯೂಸ್ ಮಾಡಿದೆ. ಸೊ ಆದ್ದರಿಂದ ರೀಸನ್. ನೆಕ್ಸ್ಟ್, ಬಲೇಶ್ವರ್ ಬೆಗ್ಡ್ ಎವ್ರಿವನ್ ಟು ಹೆಲ್ಪ್. ಬಲೇಶ್ವರ್ ಏನ್ ಮಾಡ್ದ? ಎಲ್ಲರನ್ನೂ ಸಹಾಯಕ್ಕಾಗಿ ಬೆಗ್ ಮಾಡ್ದ. ಬ್ಲ್ಯಾಂಕ್, ನೋ ಬಡಿ ಕೇಮ್ ಟು ಫಾರ್ವರ್ಡ್. ಯಾರು ಅವನಿಗೆ ಸಹಾಯ ಮಾಡಲು ಬರಲಿಲ್ಲ. ಆಗ ಇದಕ್ಕೆ ಸೂಟೇಬಲ್ ಯಾವುದು? ಬಟ್. ಆದರೆ ಯಾರು ಅವನಿಗೆ ಸಹಾಯಕ್ಕೆ ಬರಲಿಲ್ಲ. fill in the blank with appropriate tense form of the given in brackets. He, be plus take special clauses nowadays. ಇಲ್ಲಿ ಬಿ ಅಂತ ಬಂದಿದೆಯಲ್ಲ, ವಿಶ್ವನಾಥ್ ಇದರಲ್ಲಿ ಮಾತ್ರ ವರ್ಕ್ ಇದೆ. ಇನ್ ಎ ಗವರ್ಮೆಂಟ್ ಸ್ಕೂಲ್, ದ ಕಮಿಟಿ as the issue yesterday, Nirmala as B plus decorate the picture yesterday, Guru and Sivu B plus play with their friends last Monday. ಈ ರೀತಿ ಬಂದಾಗ ಇಲ್ಲಿ ಬಿ ಫಾರ್ಮ್ ನ ಮೊದಲು ನೆನ್ಪಿಟ್ಕೋಬೇಕು. ಬಿ ಅಂದ್ರೆ ಏನು? ಬಿ ಫಾರ್ಮ್ ಅಂತ. ಬಿ ಫಾರ್ಮ್ ಯಾವ್ಯಾವುದು? ಅದು ಬಿ ಅಂದರೆ ಈಸ್, ಆರ್, ಆಮ್, was, were,
ಇದು ಸಾಮಾನ್ಯವಾಗಿ ನಿಮಗೆ ಕೇಳುವಂಥದ್ದು ಇದೆ. ಇಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಹಿ ಬ್ಲಾಂಕ್ ನೋಡಿ, ಬಿ ಪ್ಲಸ್ ಟೇಕ್ ಇದೆ, ಸ್ಪೆಷಲ್ ಕ್ಲಾಸಸ್ ಡೇಸ್, ಇದನ್ನು ಗಮನಿಸಬೇಕು. ಇಷ್ಟಲ್ಲೇ ನಿಲ್ಸಿದೆಯಾ? ಇದು ಟೈಮ್ ಏನಾರು ಇದೆಯಾ? ಪ್ರೆಸೆಂಟ್ ಸಂಬಂಧಪಟ್ಟದ್ದು. ವರ್ಡ್ಸ್ ಏನಾರು ಇದೆಯಾ? ಪಾಸ್ಟ್ ಸಂಬಂಧಪಟ್ಟದ್ದು ವರ್ಡ್ಸ್ ಏನಾದರೂ ಇದೆಯಾ? ಅದನ್ನು ಕೂಡ ಗಮನಿಸಬೇಕು. ಇಲ್ಲಿ ಈ ನೌವೇಡೇಸ್ ಪ್ರೆಸೆಂಟ್ ರಿಲೇಟೆಡ್ ಟು ಪ್ರೆಸೆಂಟ್. ಪ್ರೆಸೆಂಟ್ ಟೆನ್ಸ್ ನ ಬೀನ ರೂಪಗಳು ಯಾವುದು? ಈಸ್ ಆರ್ ಆಮ್. ಈಸ್ ಆರ್ ಆಮ್ ಈಸ್ ದ ಬಿ ಫಾರ್ಮ್ ಫಾರ್ ದ ಪ್ರೆಸೆಂಟ್ ಟೆನ್ಸ್. was for past tense, past form of the be. Be past form. Okay, is or am ಬಂದು ಪ್ರೆಸೆಂಟ್ ಟೆನ್ಸ್ ನ ಬೀನ ರೂಪಗಳು. was for ಬಂದು past tense ನ ಬೀನ ರೂಪ. ಇಲ್ಲಿ nowadays present related to present. ಈಗ ಯಾವ್ದು ಹಾಕ್ಬೇಕು? is or am ಅಲ್ಲಿ ಒಂದು ಯಾವ್ದನ್ನು ನೋಡಕೊಂಡು ಹಾಕ್ಬೇಕು? he. ಈ ಇರೋದ್ರಿಂದ ಇಲ್ಲಿ ಈಸ್ ಆಗುತ್ತೆ. ಈಸ್. ಮತ್ತೆ ಇಲ್ಲಿ ಟೇಕ್ ಇದೆಯಲ್ಲ, ಇದು ಟೇಕಿಂಗ್ ಆಗುತ್ತೆ. ಟೇಕ್ ಹೋಗಿ ಟೇಕಿಂಗ್, ING. ಟೇಕಿಂಗ್, TAKING. Taking. Is taking. He is taking special classes. ಇಲ್ಲಿ ಒಂದು ವೇಳೆ yesterday, this time he was taking the special classes. ಇಲ್ಲಿ yesterday ಇದ್ದಾಗ was taking. ಇಲ್ಲಿ ಬರೋಣ. The committee has B plus discuss the issue yesterday. ಇಲ್ಲಿ yesterday ನೋಡಿ, ಅಡ್ವಾನ್ಸ್ ಟೈಮ್ yesterday ವರ್ಡ್ಸ್ ಇದೆ ನೋಡಿ. ಅದರಿಂದ ಇಲ್ಲಿ was discussing. The committee was discussing, ING. discuss, ING. discussಗೆ ING ಸೇರಿಸಿ ಇಂಗ್ ಫಾರ್ಮ್ನಲ್ಲಿ ಇಡಿ. ಡಿಸ್ಕಸಿಂಗ್. ವಾಸ್ ಡಿಸ್ಕಸಿಂಗ್. ವಾಸ್ ಡಿಸ್ಕಸಿಂಗ್. ಇದು ಅಷ್ಟೇ. ನಿರ್ಮಲಾ ಬಿ ಪ್ಲಸ್ ಡೆಕೋರೇಟ್ ದ ಪಿಕ್ಚರ್ ಎಸ್ಟರ್ಡೇ. ವಿನಯ್ ಸರ್, ನಿರ್ಮಲಾ ವಾಸ್ ನಿರ್ಮಲಾ ಡೂಯಿಂಗ್? ನಿರ್ಮಲಾ ವಾಸ್. ವಾಸ್ decorating. Decorating. ING form. Decorating. Was decorating. Guru and Sivo be playing with their friends last Monday. Last Monday ಅನ್ನೋದು past tense related to the past time. ನೋಡಿ, ಗುರು ಅಂಡ್ ಸಿವು ಇದೆ, ಆದ್ರಿಂದ ವರ್ ಪ್ಲೇಯಿಂಗ್ ಬೀನ ರೂಪ ವಾಸದ ವರಲ್ಲಿ ತಗೋಬೇಕು. ವರ್ ಪ್ಲೇಯಿಂಗ್ ವಿತ್ ದೇರ್ ಫ್ರೆಂಡ್ಸ್ ಲಾಸ್ಟ್ ಮಂಡೇ ಆಡ್ತಾ ಇದ್ರು. ಹೀಗೆ ನಾವು ಇಲ್ಲಿ ವಿಶ್ವನಾಥ್ ವರ್ಕ್ ಇದೆ ವಿತೌಟ್ ಬಿ. ಅವಾಗ ಇನ್ನೇ ಗೌರ್ಮೆಂಟ್ ಸ್ಕೂಲ್ ನಮಗೆ ಇಲ್ಲಿ ಏನಿಲ್ಲದೆ ಇದ್ದಾಗ, ಒಂದು ವೇಳೆ ಏನಿಲ್ಲದೆ ಇದ್ದಾಗ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇಡಬಹುದು. ವಿಶ್ವನಾಥ್ ವರ್ಕ್ಸ್ ಅಂತ ಥರ್ಡ್ ಪರ್ಸನ್ ಸಿಂಗುಲರ್. ವರ್ಕ್ಸ್, ಇದಕ್ಕೆ ವರ್ಕ್ಸ್ ಇದ್ರೆ ವರ್ಕ್ ಆಗುತ್ತೆ. ವಿ ವರ್ಕ್, ಯು ವರ್ಕ್, ರಾಮ ವರ್ಕ್ಸ್, ಸೀತಾ ವರ್ಕ್ಸ್, ಇಟ್ ವರ್ಕ್ಸ್, ದೇ ವರ್ಕ್. ಇಲ್ಲಿ ವಿಶ್ವನಾಥ್ ಇರೋದ್ರಿಂದ ಎಸ್ ಸೇರಿಸಿ ಇದಕ್ಕೆ ವರ್ಕ್ ಹೋಗಿ ಎಸ್ ಆಗುತ್ತೆ. ವರ್ಕ್ಸ್ ಅಂತ. WORKS ಒಂದು ಶಬ್ದ
ಸೇರಿಸಬೇಕು. ವಿಶ್ವನಾಥ್, ವಾಟ್ ಡಸ್ ವಿಶ್ವನಾಥ್ ಡೂ? ವಿಶ್ವನಾಥ್ ವರ್ಕ್ಸ್ ಇನ್ ಎ ಗವರ್ಮೆಂಟ್ ಸ್ಕೂಲ್ ಅಂತ ಹೇಳ್ಬೋದು. ಕರೆಕ್ಟ್ ಬರುವಂತ ವರ್ಡ್ ಸಿನ್ಸಿಯರ್ ಇದ್ರೆ ಸಿನ್ಸಿಯಾರಿಟಿ ಆಗುತ್ತೆ, ರಿಸನ್ ಇದ್ರೆ ರೆಸಿಗ್ನೇಷನ್ ಆಗುತ್ತೆ. ಇದು ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಈಗ ಇದನ್ನು ನೋಡೋಣ, ಇದು ಅತಿ ಮುಖ್ಯ. ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಕಂಪೇರಿಟಿವ್ ಡಿಗ್ರಿ. ಬೆಂಗಳೂರು ಈಸ್ ದ ಕಾಸ್ಟ್ಲಿಯೆಸ್ಟ್ ಸಿಟಿ ಇನ್ ಕರ್ನಾಟಕ. ಇಲ್ಲಿ ದ ಕಾಸ್ಟ್ಲಿಯೆಸ್ಟ್ ಇದೆ, ಇದು ಯಾವ ಡಿಗ್ರಿನಲ್ಲಿದೆ? ಸೂಪರ್ಲೆಟಿವ್ ಡಿಗ್ರಿನಲ್ಲಿದೆ. ಅದಕ್ಕೆ ದ ಕಾಸ್ಟ್ಲಿಯೆಸ್ಟ್. ಇದನ್ನ ಕಂಪೇರಿಟಿವ್ ಮಾಡಬೇಕು. ಕಂಪೇರಿಟಿವ್ ಮಾಡೋದು ಹೇಗೆ ನೋಡಿ. ಇವಾಗ ಒಂದು ಕೆಲಸ ಮಾಡಿ, ಬೆಂಗಳೂರು ಈಸ್ ದ ಕಾಸ್ಟ್ಲಿಯೆಸ್ಟ್ ಸಿಟಿ ಇನ್ ಕರ್ನಾಟಕ ಅಂತಿದೆಯಲ್ಲ, ಬೆಂಗಳೂರು ಈಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್, ಇಲ್ಲನ ಒಂದು ಪಾರ್ಟ್ ಮಾಡಿ. ದ ಕಾಸ್ಟ್ಲಿಯೆಸ್ಟ್ ಇದನ್ನ ಎರಡನೇ ಸೆಕೆಂಡ್ ಪಾರ್ಟ್ ಮಾಡಿ. ಸಿಟಿ ಇನ್ ಕರ್ನಾಟಕ ಮೂರನೇ ಭಾಗ ಮಾಡಿ, ಪಾರ್ಟ್ ಮಾಡ್ಕೊಳ್ಳಿ. ಬೆಂಗಳೂರು ಈಸ್ ದ ಕಾಸ್ಟ್ಲಿಯೆಸ್ಟ್ ಸಿಟಿ ಇನ್ ಕರ್ನಾಟಕ. ಈಗ ಇದನ್ನೇ ತಗೊಳ್ಳೋಣ, ಬೆಂಗಳೂರು ಈಸ್ ದ ಕಿತ್ತಾಕಿ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್, ಇಲ್ಲಿ ಗಂಟಲು ಬರ್ಕೊಂಡು ಹೋಗ್ಬೇಕು. ಕಾಸ್ಟ್ಲಿಯೆಸ್ಟ್ ಇರೋದು ಕಾಸ್ಟ್ಲಿ, ಕಾಸ್ಟ್ಲಿಯರ್, ಕಾಸ್ಟ್ಲಿಯೆಸ್ಟ್. ಕಾಸ್ಟ್ಲಿಯರ್ ಇಯರ್ ಬಂತು, ದ್ಯಾನ್ ಎನಿ ಅದರ್, ಇಲ್ಲಿ ಗಂಟ ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗಿ. ಕಾಸ್ಟ್ಲಿಯೆಸ್ಟ್ಗೆ ಕಾಸ್ಟ್ಲಿಯರ್ ಕಂಪೇರಿಟಿವ್ ಡಿಗ್ರಿ, ಮತ್ತೆ ದ್ಯಾನ್ ಎನಿ ಅದರ್ ಅಂತ ಪೂರ್ಣವಾಗಿ ವಾಕ್ಯಗಳನ್ನು ಇಲ್ಲಿ ಗಂಟ ಬರೆದು ಮೂರನೇ ಭಾಗದಲ್ಲಿ ಏನಿದೆ ಅದನ್ನ ಬರೆಯೋದು. ಸಿಟಿ ಇನ್ ಕರ್ನಾಟಕ, ಸಿಟಿ ಇನ್ ಕರ್ನಾಟಕ ಬರೆದ್ರೆ ಅದು ಕಂಪೇರಿಟಿವ್ ಡಿಗ್ರಿ ಆಗುತ್ತೆ. ಕಂಪೇರಿಟಿವ್ ಡಿಗ್ರಿ ಇದು ಕಂಪೇರಿಟಿವ್ ಡಿಗ್ರಿ. ಈಗ ಗೊತ್ತಾಯ್ತು. ಬೆಂಗಳೂರು ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ಕಾಸ್ಟ್ಲಿ, ಕಾಸ್ಟ್ಲಿಯರ್, ಕಾಸ್ಟ್ಲಿಯೆಸ್ಟ್. ಇದನ್ನ ನೀವೇ ಮಾಡಿ ನೋಡೋಣ. ಧೆರಾನ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್. ಇಂಟೆಲಿಜೆಂಟ್ಗೆ ಮೋಸ್ಟ್ ಬರುತ್ತೆ. ಕೆಲವೊಂದು ಪದಗಳು ಮೋಸ್ಟ್ ಇಂದನೂ ತಗೊಳುತ್ತೆ. ಯಾವುದರಲ್ಲಿ? ಇದು ಸೂಪರ್ಲೇಟಿವ್ ಡಿಗ್ರಿನಲ್ಲಿ ನೋಡಿ. ಇಲ್ಲಿ ಇದು ಅಷ್ಟೇ. ಡೆರಾನ್, ರಾಜು ಅಂತ ಇಟ್ಕೊಳ್ಳೋಣ. ಡೆರಾನ್ ಈಸ್ ಇಲ್ಲಿ ಗಂಟ ಒಂದು ಮಾಡಿ, ಮೋಸ್ಟ್ ಇಂಟೆಲಿಜೆಂಟ್ ಅಲ್ಲಿಗೆ ನಿಲ್ಲಿಸಿ, ಅಬ್ಜೆಕ್ಟಿವ್ಗೆ ಈ ಅಬ್ಜೆಕ್ಟಿವ್ಗೆ ನಿಲ್ಲಿಸಿ. ಇಲ್ಲಿನೂ ಅಷ್ಟೇ, ಕಾಸ್ಟ್ಲಿಯೆಸ್ಟ್ ಅಬ್ಜೆಕ್ಟಿವ್. ಈಗ ಸ್ಟೂಡೆಂಟ್ ನಾವು ಇಲ್ಲಿಂದ ಇದೊಂದು ಭಾಗ ಮಾಡ್ಕೊಳ್ಳಿ. ಇವಾಗ ಡೆರಾನ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್, ಇಲ್ಲಿ ಗಂಟ ಬರ್ಕೊಂಡು ಹೋಗ್ಬೇಕು. ಇಲ್ಲಿ ದಾಕಿತಾಕಿ ಮೋರ್ ಇಂಟೆಲಿಜೆಂಟ್ ದೆನ್ ಎನಿ ಅದರ್, ಮೂರನೇದು ಇದಕ್ಕೆ ಫಿಲ್ಅಪ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್, ಅದು ನೀವೇ ಟ್ರೈ ಮಾಡಿ ನೋಡೋಣ. ಈಗ ಇದು ಅದೇ. ಬೆಂಗಳೂರು ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್. ನೋಡಿ, ದ ಮೋಸ್ಟ್ ಎಕ್ಸ್ಪೆನ್ಸಿವ್ಗೆ ಮೋರ್ ಎಕ್ಸ್ಪೆನ್ಸಿವ್, ಮೋಸ್ಟ್ ಎಕ್ಸ್ಪೆನ್ಸಿವ್, ಅದಕ್ಕೆ ದ ಸೇರಿಸ್ಬೇಕು. ಇಲ್ಲಿ ಗಂಟ ಭಾಗ ಮಾಡಿ. ಬೆಂಗಳೂರು ಈಸ್ ದ ಕಿತ್ತಾಕಿ ಮೋಸ್ಟ್ ಕಿಟ್ಟಾಗಿ ಅಂದರೆ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಏನಿದಾರ ನಿಲ್ಸ್ಕೆ. ಇದು ಕಾಮನ್ ಆಗಿ ಬರ್ಕೊಂಡು ಉಂಟಾಗಿ ರೂಢಿ ಆಗಬೇಕು ನಿಮಗೆ. ಈಸ್ ಇದೊಂದು ಮಾತ್ರ ಎಕ್ಸ್ಪೆನ್ಸಿಗೆ
ಮೋರ್ ಎಕ್ಸ್ಪೆನ್ಸಿವ್, ಮೋಸ್ಟ್ ಎಕ್ಸ್ಪೆನ್ಸಿವ್. ಈಗ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಎನಿ ಅದರ್ ಅಂತ ಬರೋದು ಸಿಟಿ ಇನ್ ಕರ್ನಾಟಕ. ಇದು ಮೂರನೇ ಕಾರಣ. ಎಲ್ಲವನ್ನು ಬರ್ತದೆ ಬರೀ ಇದು ಸಂಪೂರ್ಣ. ಅದು ಕಂಪರೇಟಿವ್ ಡಿಗ್ರಿ ಆಗುತ್ತೆ. ಈಗ ರಾಕೇಶ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ರಾಕೇಶ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಟಾಲ್, ಟಾಲರ್, ಟಾಲೆಸ್ಟ್ ಇದು ಅಷ್ಟೇ. ಇಲ್ಲಿ ಗಂಟ ಮಾಡಿ ಇದು ಅಬ್ಜೆಕ್ಟಿವ್ EST ವರೆಗೂ ಕಟ್ ಮಾಡಿ ಇದನ್ನು 3 ಭಾಗ ಮಾಡಿ ರಾಕೇಶ್ ಈಸ್ ದ ಟಾಲೆಸ್ಟ್ ಆಗಿ ಟಾಲರ್ ಆಗುತ್ತೆ. ದ ಕಿತ್ತಾಕಿ ಟಾಲರ್ ಹಾಕಿ ಧ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಇದು ಅಷ್ಟೇ. ಟ್ರೈ ಮಾಡಿ. ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಇನ್ ದ ಗಾರ್ಡನ್. ಇಲ್ಲಿ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಈಗ ಇದಕ್ಕೆ ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಅನ್ನೋದಕ್ಕೆ ಹೋಗಿ ದ ಕ್ಯಾನ್ಸಲ್ ಮಾಡಿ ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ಧ್ಯಾನ್ ಎನಿ ಅದರ್ ಫ್ಲವರ್ ಇನ್ ದ ಗಾರ್ಡನ್. ಇದು 3ನೇ ಭಾಗ. ಆ ರೀತಿ ಮಾಡಬಹುದು. ಇಲ್ಲೇ ಬಂದಿದೆ ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ಧ್ಯಾನ್ ಎನಿ ಅದರ್ ಫ್ಲವರ್ ಇನ್ ದ ಗಾರ್ಡನ್. ಇದು ಕೊನೆಕೇಟಿವ್ ವರ್ಡ್ ನಿಮಗೆ ಗೊತ್ತಿರುತ್ತೆ. ಕರ್ಲಿ ಹೇರ್, ಹ್ಯಾಂಡ್ ಬ್ಯಾಗ್, ಟ್ವಿಂಕ್ಲಿಂಗ್ ಸ್ಟಾರ್ ಇದು ನಿಮಗೆ ಗೊತ್ತೇ ಇರುತ್ತೆ. ಈಗ ಮುಂದೆ ಹೋಗೋಣ. ಐಡೆಂಟಿಫೈ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಪಾರ್ಟ್ಸ್ ಆಫ್ ಸ್ಪೀಚ್ ಅದು ನಿಮಗೆ ವರ್ಬ್, ನೌನ್, ಅಬ್ಜೆಕ್ಟಿವ್, ಅಡ್ವರ್ಬ್ ಇದನ್ನು ಹೇಳಬೇಕಾಗುತ್ತೆ. ಇಲ್ಲಿ ಐ ನೀಡ್ ಸಮ್ ವಾಟರ್ ಅಂತಿದ್ರೆ ಇಲ್ಲಿ ನೌನ್ ವಾಟರ್ ಇದೆಯಲ್ಲ ಇದನ್ನ ಡಿಸ್ಕ್ರೈಬ್ ಮಾಡುತ್ತೆ. ಇದ್ರ ಬಗ್ಗೆ ಕೆಲವು ಮಾಹಿತಿಯನ್ನು ಡಿಸ್ಕ್ರೈಬ್ ಮಾಡುತ್ತೆ ಕೆಲವು ಪದ. ಇಲ್ಲಿ ಐ ನೀಡ್ ಸಮ್ ವಾಟರ್ ಅನ್ನುವಾಗ ಇದು ಅಬ್ಜೆಕ್ಟಿವ್, ಸಮ್ ಇದು ಅಬ್ಜೆಕ್ಟಿವ್ ಆಗಿದೆ. ಇದನ್ನ ಸ್ವಲ್ಪ ಡಿಸ್ಕ್ರೈಬ್ ಮಾಡ್ತಾ ಇದೆ. ವಾಟರ್ ಬಗ್ಗೆ ಕೆಲವು ಮಾಹಿತಿಯನ್ನು ನಮಗೆ ಕೊಡ್ತಾ ಇದೆ. ಇದು ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಅಂದರೆ ನೋಡ್ಕೊಳ್ಳಿ, ಫಸ್ಟ್ ನಾವು ಅದರ ಹಿಂದೆ ಏನಾರು ಕೇಳಿದ್ರೆ ಸಾಮಾನ್ಯವಾಗಿ ಅದು ಅಬ್ಜೆಕ್ಟಿವ್ ಆಗಿರುತ್ತೆ. ಈಗ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಇದು ಸ್ವಲ್ಪ ಗಮನಿಸಬೇಕಾಗುತ್ತೆ. ಹರೀಶ್ ವೆಂಟ್ ಟು ಅಮೇರಿಕಾ ಫಾರ್ ಹೈಯರ್ ಸ್ಟಡೀಸ್. ಫಾರ್ ಹೈಯರ್ ಸ್ಟಡೀಸ್ ಒಂದು ಫಾರ್ ಬಂದ ಮೇಲೆ ಶಿ ವೆಂಟ್ ಟು ಹಾಸ್ಪಿಟಲ್ ಹರ್ ಫ್ರೆಂಡ್ಸ್ ವಿತ್ ಹರ್ ಫ್ರೆಂಡ್ಸ್. ರಘು ಗೋಸ್ ಟು ಸ್ಕೂಲ್ ಆನ್ ಫುಟ್. ಇದೊಂದು ನೋಡ್ಕೊಳ್ಳಿ, ಆನ್ ಫುಟ್ ಬಿಟ್ಟು ಬೇರೆ ಯಾವುದೇ ಒಂದಿದ್ರು ಕೂಡ ವಿತೌಟ್ ಆರ್ಟಿಕಲ್ ಇಲ್ಲದೇನೆ. ಈಗ ಉದಾಹರಣೆಗೆ ಬೈ ಕಾರ್ ಅಂತ ಹೇಳ್ಬೋದು, ಬೈ ಬಸ್ ಅಂತ ಹೇಳ್ಬೋದು, ಬೈ ಟ್ರೈನ್ ಅಂತ ಹೇಳ್ಬೋದು. ಬೈ ಮುಂದೆ ಆರ್ಟಿಕಲ್ ಇಲ್ಲದೆ ಯಾವುದೇ ಒಂದು ವೆಹಿಕಲ್ ಹೇಳುವಾಗ ನಾವು ಡೈರೆಕ್ಟ್ ಆಗಿ ಬೈ ಅನ್ನ ಬರೀಬಹುದು. ಇಲ್ಲಿ ಸಿನ್ಸ್ ಅಥವಾ ಫಾರ್ ಬಗ್ಗೆ ನಿಮಗೆ ಗೊತ್ತಿದೆಯಾ ಅಂತ ಅವರು ಇಚ್ಛಿಸ್ತಾರೆ. ನೋಡಿ, ಟೀಚರ್ ಹ್ಯಾಸ್ ಬೀನ್ ಟೀಚಿಂಗ್ ಗ್ರಾಮರ್ ಫಾರ್ 10 years. ಇಲ್ಲಿ ಫಾರ್ ಪೀರಿಯಡ್ ಆಫ್ 10 ವರ್ಷಗಳಿಂದಲೂ. ಇಲ್ಲಿ ಸ್ಪೆಸಿಫಿಕ್ ನಮಗೆ ಗೊತ್ತಿಲ್ಲ. ಟೀಚರ್ ಹ್ಯಾಸ್ ಬೀನ್ ಟೀಚಿಂಗ್ ಗ್ರಾಮರ್ ಫಾರ್ 10 years. 10 ವರ್ಷಗಳಿಂದಲೂ ಕೂಡ ಅವರು, ಅಂದ್ರೆ 10 ವರ್ಷ ಹಿಂದೆ ಬೋಧನೆ ಶುರು ಮಾಡಿದ್ರು, ಇನ್ನೂ ಕೂಡ ಬೋಧಿಸುತ್ತಾ ಇದ್ದಾರೆ ಅನ್ನೋ ಅರ್ಥವನ್ನ ಇದು ಕೊಡುತ್ತೆ. ಇನ್ನೊಂದು ರೀತಿ ಹೇಳಿದರೆ ಇದನ್ನ ಸಿಂಪಲ್ ಮಾಡೋಣ, ನೋಡೋಣ. ಈಗ ಮಾರ್ನಿಂಗ್ 7 ಗಂಟೆಯಿಂದ ನೀನು ಓದುತ್ತಾ ಇದ್ದೀಯಾ ಅಂತ ಇಟ್ಕೊಳ್ಳೋಣ. ನೀನೇನು ಹೇಳ್ತಿದ್ದೀಯಾ? ಐ ಹ್ಯಾವ್ ಬೀನ್ ವರ್ಕಿಂಗ್, ಕೆಲಸ ಮಾಡ್ತಾ ಇದೀಯ ಅಂತ ಇಟ್ಕೊಳ್ಳೋಣ. ಐ ಹ್ಯಾವ್ ಬೀನ್ ವರ್ಕಿಂಗ್. ಈಗ 10 ಗಂಟೆ ಆಗಿದೆ.
ನೀನು ಶುರು ಮಾಡಿ 7 ಗಂಟೆಯಲ್ಲಿ 10 ಗಂಟೆಗೆ 4 ಅಂದರೆ 7, 8, 9, 10 4 ಗಂಟೆ ಅಂದರೆ ಐ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ 4 ಅವರ್ಸ್ ಅಥವಾ ಐ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ 7 AM ಅಂತ ಹೇಳಬಹುದು. ಸ್ಪೆಸಿಫಿಕ್ ಟೈಮ್ ಕೊಟ್ಟಾಗ ಸಿನ್ಸ್, ಪೀರಿಯಡ್ ಆಫ್ ಟೈಮ್ ಕೊಟ್ಟಾಗ ಫಾರ್ ಅನ್ನ ಹಾಕಬೇಕು. ಅದು ಒಂದು ಐಡಿಯಾ ಇಟ್ಕೊಳ್ಳಿ. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್, ಇದ್ರ ಬಗ್ಗೆ ನೋಡೋಣ. ದ ಎಜುಕೇಶನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಜಸ್ ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಸಬ್ಜೆಕ್ಟ್ ಯಾವುದು? ದ ಎಜುಕೇಶನ್ ಮಿನಿಸ್ಟರ್, ಇದು ಸಬ್ಜೆಕ್ಟ್, ಇದು ವರ್ಬ್, ದ ಪ್ರೈಜಸ್, ಇದು V2. ಇದು V2 ಆಗಿರೋದ್ರಿಂದ ಡಿಸ್ಟ್ರಿಬ್ಯೂಟೆಡ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ V2 ಆಗಿರೋದ್ರಿಂದ ಇದಕ್ಕೆ ನಾವು ವಾಸ್ ಅಥವಾ ವರ್ಬ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಇದು ಪಂಚಸೂತ್ರ ಏನು? ದ ಪ್ರೈಜಸ್ ಆಬ್ಜೆಕ್ಟ್ ಅನ್ನ ಮೊದಲು ಬರೀಬೇಕು, ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಮಾಡಿದ್ವಿ, ದ ಪ್ರೈಜಸ್. ಈ ವಾಕ್ಯಕ್ಕೆ ಇದು ಸಬ್ಜೆಕ್ಟ್ ಆಯಿತು. ಇದಕ್ಕೆ ಸೂಟೇಬಲ್ ವಾಸ್ ಅಥವಾ ವರ್ಬ್. ಕಾರಣ ಏನು? V2ಗೆ ನಾವು ವಾಸ್ ಅಥವಾ ವರ್ಬ್ ಬರಬೇಕು. ಇದು ಪ್ಲೂರಲ್ ಆದ್ರಿಂದ ವರ್ಬ್. ಡಿಸ್ಟ್ರಿಬ್ಯೂಟೆಡ್, ಇದು V3, V1, V2, V3. distributed by the education minister. Prizes education minister ಇಂದ ಕೊಡಲ್ಪಟ್ಟವು, ಹಂಚಲ್ಪಟ್ಟವು. Vinay broke all the records. ವಿನಯ್ ಬ್ರೋಕ್ ಆಲ್ ದ ರಿಕಾರ್ಡ್ಸ್. ಇದು ಅಷ್ಟೇ, ಇದು V2 ತಾನೆ. V2ಗೆ ಇನ್ನ ರೂಪ ಏನು ಬರಬೇಕು? ಹೆಲ್ಪಿಂಗ್ ವರ್ಬ್ಸ್, ವಾಸ್ ಅಥವಾ ವರ್. ಇದು ಆಬ್ಜೆಕ್ಟ್ ಆಲ್ ದ ರಿಕಾರ್ಡ್ಸ್. ಇದು ಪ್ಲೂರಲ್ ಆಗಿರೋದ್ರಿಂದ ವಾಸ್ ಅಥವಾ ವರ್ ಬರುತ್ತೆ. ಇಲ್ಲಿ ಒಂದು ಆಲ್ ದ ರಿಕಾರ್ಡ್ಸ್ ವರ್. ಬ್ರೇಕ್, ಬ್ರೋಕ್, ಬ್ರೋಕನ್, V3 ಇದು V3. ಬೈ ಬರೆದ್ವಿ, ವಿನಯ್ ಬರೆದ್ವಿ. ಅಂದ್ರೆ ಆಲ್ ದ ರಿಕಾರ್ಡ್ಸ್ ಆಬ್ಜೆಕ್ಟ್ ಅನ್ನು ಸಬ್ಜೆಕ್ಟ್ ಮಾಡೋ, ಮತ್ತೆ ಅದಕ್ಕೆ ಸೂಟೇಬಲ್ ಬೀನ ರೂಪ ವಾಸ್ ಅಥವಾ ವರ್. ವರ್ ಬಂತು, ಬ್ರೇಕ್, ಬ್ರೋಕ್, ಬ್ರೋಕನ್ ಬಂತು, ಬೈ ಬಂತು, ವಿನಯ್ ಆಯಿತು. ನೆಕ್ಸ್ಟ್, ಐ ಆಮ್ ಪರ್ಚೇಸಿಂಗ್ ಎ ಕಾರ್. ಇದು ನಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಮಗೆ ಗೊತ್ತಿಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ. ಆದ್ರೂ ಹೇಗೆ ಮಾಡೋದಂತ ನೋಡೋಣ. ಐ ಆಮ್ ಪರ್ಚೇಸಿಂಗ್ ಎ ಕಾರ್. ಎ ಕಾರ್ ಅನ್ನೋದು ಇದು ವರ್ಬ್. ಎ ಕಾರ್ ಅನ್ನೋದು ಆಬ್ಜೆಕ್ಟ್. ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಮಾಡಿದ್ವಿ. ಪ್ರಾರಂಭದಲ್ಲಿ ಬರೆದ್ರೆ ಸಬ್ಜೆಕ್ಟ್ ಆಗುತ್ತೆ. ಈ ವಾಕ್ಯಕ್ಕೆ ಸರಿಯಾದ ಬೀನ ರೂಪ ಹ್ಯಾಮ್ ಬಂದಾಗ ಇಲ್ಲಿ ಈ ಸಾರ್ ಎಮಲ್ಲಿ ಒಂದು ಬರೀಬೇಕು. ಹ್ಯಾಮ್ ಇದ್ರೆ ಇಲ್ಲಿ ಈ ಸಾರ್ ಎಮಲ್ಲಿ ಒಂದು ಬರೀಬೇಕಾಗುತ್ತೆ. ಎ ಕಾರ್ ಈಸ್. ಪರ್ಚೇಸಿಂಗ್ ಇಂಗ್ ಫಾರಂ ಬಂದಾಗ ಬೀಯಿಂಗ್ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್ V3 ಬರೀಬೇಕು. ಪರ್ಚೇಸ್ಡ್ V3 ಅನ್ನ ಬರೀಬೇಕು. ನೆಕ್ಸ್ಟ್ ಬೈ ಅನ್ನ ಬರೀಬೇಕು. ಐ ಹೋಗಿ ಮೀ ಆಗುತ್ತೆ, ಸಬ್ಜೆಕ್ಟ್ ಹೋಗಿ ಆಬ್ಜೆಕ್ಟ್ ಆಗುತ್ತೆ. ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ. ನೆಕ್ಸ್ಟ್, ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ದ ಪ್ರಾಜೆಕ್ಟ್. ಇದು ಅಷ್ಟೇ ಮೇಲಿನಂತೆಯೇ. ಇಲ್ಲಿ ದ ಪ್ರಾಜೆಕ್ಟ್ ಸಬ್ಜೆಕ್ಟ್ ಆಯಿತು. ಆರ್ ಇದ್ದಾಗ ಈ ಸಾರ್ ಮೇಲೆ ಒಂದು ಬರುತ್ತೆ. ಇಲ್ಲಿ ದ ಪ್ರಾಜೆಕ್ಟ್ ಈಸ್ ಪ್ರಿಪೇರಿಂಗ್ ಇಂಗ್ ಫಾರ್ಮ್ ಬೀಯಿಂಗ್ ಆಯಿತು. ಪ್ರಿಪೇರ್ಡ್ ಬೈ ಸ್ಟೂಡೆಂಟ್ಸ್. ಇಲ್ಲಿ ಏನಿದೆ ಅದನ್ನು ಬರೆಯಿರಿ, ಸಾಕು. ಇದು ಇನ್ನೂ ಹೆಚ್ಚಿನ ವಿಷಯಗಳಿಗೆ ಇಲ್ಲಿ ಮುಂದೆ ಯೂಟ್ಯೂಬ್ನಲ್ಲಿ ಬಿಟ್ಟಿದೆ, ಅದರಲ್ಲಿ ನೋಡ್ಬೋದು ನೀವು. ಈಗ ಇಲ್ಲಿಗೆ ಬರೋಣ. ಇದು ಅತಿ ಮುಖ್ಯ. ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಎಸ್ ಆನ್ಸರ್. ನೋಡಿ, ಪೀಟರ್ ವಾಷಸ್ ಹಿಸ್ ಕ್ಲೋತ್ಸ್ 4 times a week. ಒಂದು ವಾರಕ್ಕೆ 4 ಬಾರಿ ಅವನು ತನ್ನ ಬಟ್ಟೆಯನ್ನ ಒಗೆಯುತ್ತಾನೆ.
ಒಂದು ಪ್ರಶ್ನೆ ಕನ್ನಡದಲ್ಲೇ ಹಾಕೊಳ್ಳಿ, ಎಷ್ಟು ಬಾರಿ ಅಂತ ಇಟ್ಕೊಳ್ಳೋಣ. ಎಷ್ಟು ಬಾರಿ, ಎಷ್ಟು ಸಲ. ಅದಕ್ಕೆ ಏನು ಬರೀಬೇಕಾಗುತ್ತೆ? ಹೌ ಮೆನಿ ಟೈಮ್ಸ್. ಹೌ ಮೆನಿ ಟೈಮ್ಸ್, ಇದು WH ಕ್ವಶನ್ ಫ್ರೇಮ್ ಮಾಡೋದು. ಹೌ ಮೆನಿ, ವೇರ್, ವೆನ್, ವೈ ಈಗ ಬರುತ್ತಲ್ಲ, ಅದೇ ರೀತಿಗೆ ಇದು ಸೇರುತ್ತೆ. ಹೌ ಮೆನಿ ಟೈಮ್ಸ್ ಇದು ಬರೆದ ಮೇಲೆ ಪೀಟರ್ ವಾಸಸ್ ಇದೆಯಲ್ಲ, ಈ ವಾಸಸ್ನ ನಾವೇನು ಮಾಡಬೇಕು? 2 ಪದ ಮಾಡ್ಕೋಬೇಕು. ಯಾಕೆ? WH ಟೈಪ್ ಇದರಲ್ಲಿ ಕ್ವಶನ್ ಫ್ರೇಮ್ ಮಾಡುವಾಗ ಸೂತ್ರ ಏನು ಹೇಳುತ್ತೆ? WH ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾವು ಸಬ್ಜೆಕ್ಟ್ ಪ್ಲಸ್ ನೈನ್ ವರ್ಬ್ ಅಂತ ಸೂತ್ರ ಹೇಳುತ್ತೆ. ಅದರಿಂದ ನಾವು ಈ ವಾಸಸ್ ಅಂತಿರುವಾಗ ಡಸ್ ವಾಸ್ ಅಂತ 2 ಪದ ಮಾಡ್ಕೋಬೇಕು. ನೋಡಿ, ಡಸ್ ವಾಸ್, ಇದ್ರ ಮುಂದೆ ಪೀಟರ್ ಇದೆಯಲ್ಲ, ಸಬ್ಜೆಕ್ಟ್ ಅನ್ನ ಹಾಕಬೇಕು. ಆಮೇಲೆ ಮುಂದೆ ಮಾಮೂಲು ಈಸ್ ಕ್ಲಾಸ್, ಇದನ್ನ ಕಟ್ ಮಾಡಿ ಎ ವೀಕ್ ಬರೀರಿ, ಕ್ವಶನ್ ಮಾರ್ಕ್ ಇಡಿ. ನೋಡಿ, ಹೌ ಮೆನಿ ಟೈಮ್ಸ್ ಡಸ್ ಪೀಟರ್ ವಾಸ್ ಇಸ್ ಕ್ಲೋಸ್ ಎ ವೀಕ್. ವೇರ್ ಡಸ್ ಪೀಟರ್ ವಾಸ್, ಹೌ ಡಸ್ ಪೀಟರ್ ವಾಸ್, ವೆನ್ ಡಸ್ ಪೀಟರ್ ವಾಸ್. ಈಗ WH ವರ್ಡ್ಸ್ ಅನ್ನ ಉಪಯೋಗಿಸಿಕೊಂಡು ಕ್ವಶನ್ ಫ್ರೇಮ್ ಮಾಡುವಾಗ ಇಲ್ಲಿ WH ಬರೆದು ನಂತರ ಹೆಲ್ಪಿಂಗ್ ವರ್ಬ್ ಬಂದು ನಂತರ ಸಬ್ಜೆಕ್ಟ್ ಬರುತ್ತೆ, ನಂತರ ಮೈನ್ ವರ್ಬ್ ಬರುತ್ತೆ. ಇದು ಸ್ವಲ್ಪ ಎಚ್ಚರಿಕೆಯಾಗಿರಬೇಕು. ಇಲ್ಲಿ ನೋಡ್ಕೊಳ್ಳೋಣ. ಸೋಮನಾಥ್ ವೆಂಟ್ ಟು ಮಡಿಕೇರಿ. ಸೋಮನಾಥ್ ವೆಂಟ್ ಟು ಮಡಿಕೇರಿ ಎಸ್ಟರ್ಡೇ. ಸೋಮನಾಥ್ ವೆಂಟ್ ಟು ಮಡಿಕೇರಿ ಎಸ್ಟರ್ಡೇ. ನಿನ್ನೆ ಅವನು ಮಡಿಕೇರಿಗೆ ಹೋದ ಸೋಮನಾಥ್. ಈಗ ನೋಡಿ, ಎಸ್ಟರ್ಡೇ ಅಂತ ಬಂತು, ನಿನ್ನೆ. ಕನ್ನಡದಲ್ಲೇ ನೋಡೋಣ, ಅವನು ಮಡಿಕೇರಿಗೆ ಹೋದ ಯಾವಾಗ ಅಂತ ಬರುತ್ತೆ. ಆವಾಗ ಅದನ್ನ ಪ್ರಾರಂಭದಲ್ಲೇ ಬರೀರಿ. ವೆನ್, ವೆಂಟ್. ನಾನೇನು ಹೇಳಿದೆ? ಇಲ್ಲಿ ಆಕ್ಸಿಲರಿ ವರ್ಬ್ ಬರಬೇಕು ಅಂತ ಹೇಳಿದೆ. ಈಗ ವೆಂಟ್ಗೆ ಆಕ್ಸಿಲರಿ ವರ್ಬ್ ಏನು? 2 ಪದ ಮಾಡ್ಕೊಳ್ಳಿ. ವೆನ್ ಈಸ್ ಈಕ್ವಲ್ ಟು ಡಿಡ್ ಗೋ. ಇದರ ಮುಂದೆ ಸಬ್ಜೆಕ್ಟ್ ಬರುತ್ತೆ. ಈ ಸಬ್ಜೆಕ್ಟ್ ಅನ್ನ ಬರೀಬೇಕು. ಗೋ. ವೆನ್ ಡಿಡ್ ಸೋಮನಾಥ್ ಗೋ ಟು ಮಡಿಕೇರಿ. ಮಡಿಕೇರಿಗೆ ಯಾವಾಗ ಅವನು ಹೋದ. ನೋಡಿ, ವೆಂಟಿಗೆ 2 ಪದ. ಕ್ವಶನ್ ಫ್ರೇಮ್ WH ಯಾವುದೇ ಬರಲಿ. ಹೌ ಡಿಡ್ ಸೋಮನಾಥ್ ಗೋ, ವೇರ್ ಡಿಡ್ ಸೋಮನಾಥ್ ಗೋ, ವೈ ಡಿಡ್ ಸೋಮನಾಥ್ ಗೋ ಟು ಮಡಿಕೇರಿ. ಹೀಗೆ ನಾವು ಯಾವುದೇ ಬರೆದರೂ ಕೂಡ WH ಬಂದಾಗ ತಕ್ಷಣ ಆಕ್ಸಿಲರಿ ವರ್ಬ್ ಬರಬೇಕು. ನಂತರ ಸಬ್ಜೆಕ್ಟ್ ಫಾಲೋ ಆಗುತ್ತೆ, ನಂತರ ಮೈನ್ ವರ್ಬ್ ಬರುತ್ತೆ, ಮುಂದೆ ಅದರ್ ವರ್ಡ್ಸ್, ಕ್ವಶನ್ ಮಾರ್ಕ್. ಹೀಗೆ ನಾವು ಕ್ವಶನ್ ಫ್ರೇಮ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮುಂದೆ ಹೋಗೋಣ. ಇದು ಅತಿ ಮುಖ್ಯ. ಇದು ಅತಿ ಮುಖ್ಯ. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟ್ಸ್ ಸ್ಪೀಚ್. ಕನ್ವರ್ಸೇಷನ್ ನೋಡಿ. ಮನು ಗಿರೀಶ್ ಕೇಳ್ತಾ ಇದ್ದಾರೆ, ಡಿಡ್ ಯು ಮೀಟ್ ಯುವರ್ ಫ್ರೆಂಡ್? ನಿನ್ನ ಸ್ನೇಹಿತನ ಭೇಟಿ ಮಾಡಿದೆಯಾ? ಗಿರೀಶ್ ಏನ್ ಹೇಳ್ತಾ ಇದ್ದಾನೆ? ಎಸ್, ಐ ಮೆಟ್ ಮೈ ಫ್ರೆಂಡ್ ಯಸ್ಟರ್ಡೇ. ಗಿರೀಶ್ ಹೇಳ್ತಾ ಇದ್ದಾನೆ, ಹೌದು, ಐ ಮೆಟ್ ಮೈ ಫ್ರೆಂಡ್ ಯಸ್ಟರ್ಡೇ. ಇಲ್ಲಿ ಇದು ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಅಂತ 2 ಬರುತ್ತೆ. ಅದರಲ್ಲಿ ಸರಳವಾಗಿ ಬಂದಾಗ 5 ಸೂತ್ರಗಳು ಬರುತ್ತೆ.
ಒಂದನ್ನು ಈ ರೀತಿ ಚೇಂಜ್ ಮಾಡುವಾಗ ಸೂಟೇಬಲ್ ರಿಪೋರ್ಟಿಂಗ್ ವರ್ಬನ್ನು ಚೇಂಜ್ ಮಾಡಬೇಕು. ಅದು ಯಾವುದರ ಮೇಲೆ ನಿಗಾ ಹೋಗುತ್ತೆ? ಒಂದು ಅಫರ್ಮೇಟಿವೋ, ನೆಗೆಟಿವೋ, ಇಂಟೆಗ್ರೇಟಿವೋ, ಇಂಪರೇಟಿವ್ ನೋಡಿಕೊಂಡು ನಂತರ ನೆಕ್ಸ್ಟ್ ಅದಕ್ಕೆ ಪಕ್ಕದಲ್ಲೇ ಅದಕ್ಕೆ ಒಂದು ಅಂತ ಪ್ರೊನೌನ್ ಚೇಂಜ್ ಮಾಡಬೇಕಾಗುತ್ತೆ, ಟೆನ್ಸನ್ನ ಚೇಂಜ್ ಮಾಡಬೇಕಾಗುತ್ತೆ, ಮತ್ತೆ ಅಡ್ವರ್ಸ್ ಆಫ್ ಟೈಮ್ ಮತ್ತೆ ಪ್ಲೇಸ್ ಇವುಗಳಿಗೆ ಸಂಬಂಧಪಟ್ಟದನ್ನು ಬದಲಾವಣೆ ಮಾಡಬೇಕಾಗುತ್ತೆ. ಅದು ಹೇಗೆ ನೋಡೋಣ. ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ, ಇಷ್ಟು ಇಟ್ಕೊಳ್ಳಿ ನಿಮಗೆ ಸಾಕು. ಈಗ ಗಿರೀಶ್ ಸೆಟ್ಟು ಮನು ಏನು ಹೇಳ್ದ? ಡಿಡ್ ಯು ಮೀಟ್ ಯುವರ್ ಫ್ರೆಂಡ್ ಅಂತ ಕೇಳಿದಾಗ ಅವನು ರಿಪ್ಲೈ ಮಾಡ್ದ. ಗಿರೀಶ್ ಸೆಟ್ಟು ಮನು ಅನ್ನುವಾಗ ರಿಪ್ಲೈಡ್ ಸೂಟೇಬಲ್. ಇಲ್ಲಿ ಸೆಡ್ಡು ಇದೆ, ಇದನ್ನೇ ನೋಡೋಣ. ಗಿರೀಶ್ ಸೆಟ್ಟು ಮನು ಈಗ ಬಂದಾಗ ಪುನಃ ದಟ್ ಕಂಜಕ್ಷನ್ ಶುರುವಾಗುತ್ತೆ. ದಟ್ ಇರಬೇಕು. ರಿಪ್ಲೈಡ್ ದಟ್, ಸೆಟ್ಟು ಮನು ದಟ್ ಅಂತ ಬಂದಾಗ ಹೈ ನೋಡಿ, ಇಲ್ಲಿ ಹೈ ಅಂತಿದೆಯಲ್ಲ, ಇದು ಯಾವುದನ್ನು ಫಾಲೋ ಮಾಡುತ್ತೆ? ಹೈ ಆಲ್ವೇಸ್ ಫಾಲೋಸ್ ದ ಸಬ್ಜೆಕ್ಟ್ ಆಫ್ ದ ರಿಪೋರ್ಟಿಂಗ್ ವರ್ಬ್. ಇಲ್ಲಿ ಹೈ ಗಿರೀಶ್ ನೋಡಿ, ಗಿರೀಶ್ ಹೈ ಆಲ್ವೇಸ್ ಫಾಲೋಸ್ ದ ಸಬ್ಜೆಕ್ಟ್ ಆಫ್ ದ ರಿಪೋರ್ಟಿಂಗ್ ವರ್ಬ್. ಇದನ್ನು ಫಾಲೋ ಮಾಡುತ್ತೆ. ಹೀ ಈಗ ಮೆಟ್ ಇದೆ, ಇದು V2 ಇದೆ. V2 ಇದ್ದಾಗ V2 ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. V2 ಇದ್ದಾಗ ಹ್ಯಾಡ್ ಪ್ಲಸ್ V3 ಬರಬೇಕಾಗುತ್ತೆ. ಹ್ಯಾಡ್ V2 ಇದ್ದಾಗ ಹ್ಯಾಡ್ ಪ್ಲಸ್ V2. V2 ಇದ್ದಾಗ ಹ್ಯಾಡ್ ಪ್ಲಸ್ V3 ಅಂತ ಬರಬೇಕಾಗುತ್ತೆ. ಹ್ಯಾಡ್ ಪ್ಲಸ್ V3 ನಾವು ಚೇಂಜ್ ಮಾಡುವಾಗ ನೋಡಿ, V3 ಏನು ಪಾಸ್ಟ್ ಪಾರ್ಟಿಸಿಪಲ್, V3 ಅಂದ್ರೆ ಮೂರನೇ ಕಾಲಮ್ದು. V2 ಮೀಟ್ ಮೆಟ್ ಮೆಟ್ ಅಂತ, ಇದು ಮೂರು ರೂಪ. ಮೀಟ್ ಮೆಟ್ ಮೆಟ್ ಅಂತ ಇರುತ್ತೆ. ಈಗ ಮೆಟ್ ಹೋಗಿ ಅಂದ್ರೆ ನಾವು ಮೊದಲು ಪ್ರಾರಂಭ ಕಲಿಯುವಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತಾ ಇದ್ವಿ, ಹ್ಯಾಡ್ ಮೆಟ್ ಅಂತ. ಅದು ನಮ್ಗೆ ಗೊತ್ತಾಗಲ್ಲ, ಇನ್ನೂ ಸುಲಭ ಮಾಡ್ಕೊಳ್ಳೋಣ ಅಂದಾಗ ಇಲ್ಲಿ ಹ್ಯಾಡ್ ಅಂತ ಬರೆದು ಇಲ್ಲಿ ಮೀಟ್ ಮೆಟ್ ಮೆಟ್ ಅಂತ ಬರೀಬೇಕಾಗುತ್ತೆ. ನೋಡಿ, ಈ ಹ್ಯಾಡ್ ಹೈ ಹೋಗಿ ಈ ಆಯಿತು, ಹ್ಯಾಡ್ ಮೆಟ್. ಮತ್ತೆ ಮೈ ಫ್ರೆಂಡ್ ಅಂತ ಹೋಗಿ ಈಸ್ ಫ್ರೆಂಡ್ ಅಂತ ಹೋಯ್ತು. ಇಲ್ಲಿ ಅಡ್ವರ್ಸ್ ಆಫ್ ಟೈಮ್, ಅಡ್ವರ್ಬಿಯಲ್ ಆಫ್ ಟೈಮ್ ನೋಡಿ, ಎಸ್ಟರ್ಡೇ ಇದೆ, ದ ಪ್ರೀವಿಯಸ್ ಡೇ. ಕೆಲವೊಂದು ಪದಗಳು ಚೇಂಜ್ ಆಗೋಗುತ್ತೆ. ಹಿಯರ್ ಇದ್ರೆ ದೇರ್, ಹೀಗೆ ಎಸ್ಟರ್ಡೇ ದ ಪ್ರೀವಿಯಸ್ ಡೇ, ಹೀಗೆ ನಾವು ಚೇಂಜ್ ಮಾಡಬೇಕಾಗುತ್ತೆ. ಈಗ ಸೆಕೆಂಡ್ ನೋಡೋಣ. ಇಲ್ಲಿ ಡ್ಯಾಡ್, ವೇರ್ ಈಸ್ ಅವರ್ ಸನ್ ರಾಕೇಶ್? ಡ್ಯಾಡ್ ಪತ್ನಿಯನ್ನ ಇವರು ಕೇಳ್ತಾ ಇದ್ರು ನೋಡಿ, ಮಾಮ್. ಇವರು ಉತ್ತರ ಕೊಡ್ತಾ ಇದ್ದಾರೆ, ಹಿ ಈಸ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್ ಇನ್ ದ ನೈಬರ್ಹುಡ್ ನೌ. ಇವಾಗ ಫಸ್ಟ್ ಗಮನಿಸಬೇಕಾಗುತ್ತೆ, ಈಸ್ ಪ್ಲೇಯಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ನೌ ಇದೆ, ಈ ಪದಗಳನ್ನು ಚೇಂಜ್ ಮಾಡಬೇಕಾಗುತ್ತೆ. ಈಗ ಇದನ್ನು ಯಾವ ರೀತಿ ಚೇಂಜ್ ಮಾಡೋದು ನೋಡೋಣ. ಇದಕ್ಕೆ ಮಾತ್ರ ಅವ್ರು ಕೇಳಿದ್ದಾರೆ, ಡ್ಯಾಡ್ ಹ್ಯಾಸ್ ಇನ್ಫಾರ್ಮ್ ಯು? ಮಾಮ್ ಎಸ್ ಇನ್ಫಾರ್ಮ್ ಎವ್ರಿ ಡೇ ಅಂತ. ಇಲ್ಲಿ ಮಾಮ್ ರಿಪ್ಲೈಡ್ ಡ್ಯಾಡ್, ಡ್ಯಾಡ್ಗೆ ಉತ್ತರ ಕೊಡ್ತಾ ಇದ್ದಾರೆ ಏನಂತ? ದಟ್. ನೋಡಿ, ಇಲ್ಲಿ ಈಸ್ ಪ್ಲೇಯಿಂಗ್ ಇದೆ, ಇದು ಈ ವಾಸ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್. ನಾವು ಹೋಗಿ ದೆನ್ ಆಗುತ್ತೆ ನೋಡಿ, ನೇಬರ್ಹುಡ್ ದೆನ್. ಹೀಗೆ ನಾವು, ಅಥವಾ ಇಲ್ಲಿ ನಿಮಗೆ ಈಸ್ ಇರೋದು, ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಚೇಂಜ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಈಸ್ ಹೋಗಿ ವಾಸ್ ಆಗುತ್ತೆ, ಇಲ್ಲಿ ವಾಸ್ ಆಗುತ್ತೆ. ಇಷ್ಟು ನೆನಪಿಸ್ಕೊಂಡು ಸಾಕು. ಈಗ ನೆಕ್ಸ್ಟ್ ಮೂರನೇ ನೋಡೋಣ. ಇಲ್ಲಿ
ನಿಮ್ಗೆ ಸ್ವಲ್ಪ ಐಡಿಯಾ ಕೊಡೋದಕ್ಕೆ ಇನ್ನು ಸ್ವಲ್ಪ ವಿಶದವಾಗಿ ಬರ್ಕೊಂಡಿದ್ದೀನಿ. ಇಲ್ಲಿ ರಾಧಾ, ಗುಡ್ ಮಾರ್ನಿಂಗ್ ರಶ್ಮಿ. ರಶ್ಮಿ, ವೆರಿ ಗುಡ್ ಮಾರ್ನಿಂಗ್. ರಾಧಾ, ವೇರ್ ಡಿಡ್ ಯು ಗೋ ಯೆಸ್ಟರ್ಡೇ? WS ಟೈಪ್ ಕ್ವಶನ್, ಇಂಟರಾಕ್ಟಿವ್ ಸೆಂಟೆನ್ಸ್, ಅದರಲ್ಲಿ WH ವರ್ಡ್ಸ್ ಟೈಪ್. ಈಗ ರಾಧಾ ಆಸ್ಕ್ಡ್ ರಶ್ಮಿ, ರಾಧಾ ಆಸ್ಕ್ಡ್ ರಶ್ಮಿನ ಕೇಳ್ತಾ ಇದ್ದಾರೆ. ಇಲ್ಲಿ ಇದಕ್ಕೆ ನಾವು ಮಾಡಬೇಕಾಗಿದೆ, ಇಲ್ಲಿ ಉತ್ತರ ಬಂದ್ಬಿಟ್ಟಿದೆ, ಹೇಗೆ ಅಂತ ನೋಡೋಣ. ಇದನ್ನೇ ನೋಟ್ ಮಾಡ್ಕೊಳ್ಳಿ. ಇದು ವೇರ್ ಡಿಡ್ ಯು ಗೋ ಅಂತಿದೆಯಲ್ಲ, ಈ ಡಿಡ್ ಗೋನ ನೀವೇನು ಮಾಡಿ, ಡಿಡ್ ಗೋ ಅಂತಿರೋದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡಿದಾಗ ಡಿಡ್ ಗೋ ಈಸ್ ಈಕ್ವಲ್ ಟು ವೆಂಟ್ ಆಯ್ತು. ನೋಡಿ, ಡಿಡ್ ಗೋ, ಡಿಡ್ ರೈಟ್ ಇದ್ರೆ ರೋಟ್ ಆಗುತ್ತೆ. ಡಿಡ್ ಗೋ ಇದನ್ನ ಸ್ಟೇಟ್ಮೆಂಟ್ ರೂಪದಲ್ಲಿ ತಂದ್ವಿ. ಯು ವೆಂಟ್ ಯೆಸ್ಟರ್ಡೇ, ಸ್ಟೇಟ್ಮೆಂಟ್ ರೂಪ, ಹೌದಲ್ವಾ? ಈಗ ವೆಂಟ್ ಇರೋದನ್ನ ನಾನೇನು ಮಾಡಿದೆ, V2 ಇದ್ದಾಗ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮಾಡಬೇಕು. ಅಂದ್ರೆ ಹ್ಯಾಡ್ ಗಾನ್ ಅಂತ ಬರುತ್ತೆ. ಗೋ ವೆಂಟ್ ಗಾನ್, ಹ್ಯಾಡ್ ಬರೆದು ಗಾನ್. ಅದು ಗೊತ್ತಾಗ್ಲಿಲ್ವಾ? ಡಿಡ್ ಗೋ ಅಂತಲೇ ಇಟ್ಕೊಳ್ಳಿ. ಇಲ್ಲಿ ಡಿಡ್ ಗೋ ಅಂತಲೇ ಇಟ್ಕೊಳ್ಳಿ. ಡಿಡ್ಗೆ ಬದಲಾಗಿ ಹ್ಯಾಡ್ ಮಾಡಿ, ಗೋ ಬದಲಾಗಿ V3 ಹಾಕಿ. ಡಿಡ್ ಬದಲಾಗಿ ಹ್ಯಾಡ್ ಹಾಕಿ, ಗೋ ಬದಲಾಗಿ V3 ಹಾಕಿ. V3 ಹ್ಯಾಡ್ಗಾಗಿ ಅದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಈಗ ಇದು ಚೇಂಜ್ ಮಾಡುವಾಗ ನೋಡ್ಕೊಳ್ಳಿ, ಇಲ್ಲಿ ರಾಧಾ ಹದ ರಶ್ಮಿ, ವೇರ್ ಸಿ, ಯು ಹೋಗಿ, ಆಬ್ಜೆಕ್ಟ್, ಆಬ್ಜೆಕ್ಟ್ ಸೆಕೆಂಡ್ ಪರ್ಸನ್ ಆಲ್ವೇಸ್ ಫಾಲೋಸ್ ದ ಆಬ್ಜೆಕ್ಟ್ ಆಫ್ ದ ರಿಪೋರ್ಟಿಂಗ್ ವರ್ಬ್. ಯು ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ, ವೇರ್ ಸಿ ಹ್ಯಾಡ್ ಗಾನ್, ಯೆಸ್ಟರ್ಡೇ ಹೋಗಿ ಪ್ರೀವಿಯಸ್ ಡೇ ಆಗುತ್ತೆ. ಇದನ್ನ ಹೀಗೆ ಬರೀಬಹುದು. ನೆಕ್ಸ್ಟ್ ಇನ್ನೊಂದು ಡೈರೆಕ್ಟ್ ಆಗಿ ಮಾಡಿದೆ, ಒಂದು ಸಿಂಪಲ್ ಆಗಿ, ಸುಂದರ್ ಟೋಲ್ಡ್ ರವೀಂದ್ರ ಐ ವಾಂಟ್ ಟು ಬಿಕಮ್ ಎ ಟೀಚರ್ ಅಂತಿದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಸುಂದರ್ ಸೆಟ್ಟು, ರವೀಂದ್ರ ಕಾಮ ಇನ್ನೋಟ ಬಿಗಿನ್ಸ್ ಐ ವಾಂಟ್ ಟು ಬಿಕಮ್ ಎ ಟೀಚರ್ ಅಂತ ಹಾಕೊಂಡು ಮಾಡ್ಬೋದು ಇಂಡೈರೆಕ್ಟ್ ಸ್ಪೀಚ್ನ. ಇರುವಾಗ ಅದಕ್ಕೆ ಸುಂದರ್ ಟೋಲ್ಡ್ ರವೀಂದ್ರ ಆಬ್ಜೆಕ್ಟ್ ಇದ್ದಾಗ ಸುಂದರ್ ಟೋಲ್ಡ್ ರವೀಂದ್ರ ಅಂತ ಹಾಕಿ, ದಟ್ ಹಾಕಿ, ಹೈ ಹೋಗಿ, ನಾನು ಏನು ಹೇಳಿದ್ದೀನಿ, ಹೈ ಫಸ್ಟ್ ಪರ್ಸನ್ ಸುಂದರ್ನ ಫಾಲೋ ಮಾಡುತ್ತೆ. ದಟ್ ಸುಂದರ್ ಅಂತಿದೆ, ಇದನ್ನ ನಾವು ಇಲ್ಲಿ ಹಾಕೊಳ್ಳಕ್ಕಾಗಲ್ಲ, ಹಿ ಅಂತ ಹಾಕೋಬೇಕು, ಪ್ರೊನೌನ್ಸ್ ಅಲ್ಲೇ ಬರಬೇಕು. ವಾಂಟ್ ಹೋಗಿ ವಾಂಟೆಡ್ ಆಗುತ್ತೆ, ವಾಂಟ್ ವಾಂಟೆಡ್ V2 ಆಗುತ್ತೆ. ಟು ಬಿಕಮ್ ಯಾವಾಗಲೂ ಕೂಡ ರಿಪೋರ್ಟ್ ಅಂದ್ರೆ ರಿಪೋರ್ಟ್ ಸ್ಪೀಚ್ ಟು ಬಿಕಮ್ ಇದೆಯಲ್ಲ, ಇದು ಚೇಂಜ್ ಆಗಲ್ಲ, ಹಾಗೆ ಹಾಕಬೇಕಾಗುತ್ತೆ. ಟು ಇನ್ಫಿನಿಟಿವ್, ಇನ್ಫಿನಿಟಿವ್ನ ನಾವು ಹಾಗೆ ಇಡಬೇಕಾಗುತ್ತೆ. ಟು ಬಿಕಮ್ ಹೋಗಿ ಟು ಬಿಕೇಮ್ ಅಂತ ಹಾಕಬಾರ್ದು. ಎ ಟೀಚರ್, ವಾಂಟ್ ವಾಂಟೆಡ್, ಐ ಹಿ ಆಗುತ್ತೆ. ಹೀಗೆ ನಾವು ಇಂಡೈರೆಕ್ಟ್ ಸ್ಪೀಚ್ ಅನ್ನ ಮಾಡಬೇಕಾಗುತ್ತೆ. ಮುಂದೆ ನಾವು ವಿಶದವಾಗಿ ಇದ್ರ ಬಗ್ಗೆ ಯೂಟ್ಯೂಬ್ನಲ್ಲಿ ಬಿಡ್ತೀನಿ, ಆವಾಗ ನೋಡೋಣ ಮುಂದೆ. ಈಗ ಇನ್ನೊಂದಿದೆ ನೋಡಿ, ಇದು ಅಷ್ಟೇ. ಶ್ಯಾಮ್ ಕಾಮ ಇನ್ನೊಟಗಮ್ಮ, ವಾಟ್ ಆರ್ ಯು ಡೂಯಿಂಗ್ ಅಟ್ ದ ಲೈಬ್ರರಿ? ಶ್ಯಾಮ್ ಸ್ಮೃತಿ, ಸ್ಮೃತಿ ಐ ಆಮ್ ರೀಡಿಂಗ್ ದ ನಾವೆಲ್ ಅಂತಿದೆ. ಇಲ್ಲಿ ಶ್ಯಾಮ್ ಆಸ್ಕ್ಡ್ ಸ್ಮೃತಿ ಅಂತಿದೆ, ಇದಕ್ಕೆ ಮಾಡಿ ಶ್ಯಾಮ್ ಆಸ್ಕ್ಡ್ ಸ್ಮೃತಿ. ಇದು ನೋಡಿ, ಇದನ್ನು ಅಷ್ಟೇ, ಯು ಆರ್ ಡೂಯಿಂಗ್ ಅಟ್ ದ ಲೈಬ್ರರಿ ಅಂತ ಮಾಡಿಕೊಂಡು ಯು ಆಬ್ಜೆಕ್ಟ್ ಆಗುತ್ತೆ, ಶಿ ಅಂತ ಹಾಕ್ಬೇಕಾಗುತ್ತೆ. ಯು ಅಂದ್ರೆ ಶ್ಯಾಮ್ ಶ್ರುತಿ. ನಾನೇನು ಹೇಳಿದ್ದೀನಿ, ಯು ಇದನ್ನ ಯು ಆರ್ ಡೂಯಿಂಗ್ ಅಟ್ ದ ಲೈಬ್ರರಿ ಅಂತ ಮಾಡಿ. ಆಮೇಲೆ ಇಲ್ಲಿ ಯು ಆಲ್ವೇಸ್ ಫಾಲೋಸ್ ದ ಆಬ್ಜೆಕ್ಟ್ ಆಫ್ ದ ರಿಪೋರ್ಟಿಂಗ್ ವರ್ಬ್. ಇಲ್ಲಿ ಸ್ಮೃತಿ ಶಿ, ಯು ಆರ್ ಡೂಯಿಂಗ್ ಹೋಗಿ ವಾಸ್ ಡೂಯಿಂಗ್ ಅಟ್ ದ ಲೈಬ್ರರಿ ಆಗುತ್ತೆ. ಹೀಗೆ ನಾವು ಇದನ್ನ ಚೇಂಜ್ ಮಾಡಬಹುದು.
ಈಗ ಮುಂದೆ 2 ಇದು ತುಂಬ ಉಪಯುಕ್ತ. ನೋಡ್ಕೊಳ್ಳಿ, ಸಿಂಪಲ್ ಆಗಿ ನಾವು ಮಾರ್ಕ್ಸನ್ನು ಪಡೆಯಬಹುದು. ಕಂಬೈನ್ ದ ಸೆಂಟೆನ್ಸಸ್ ಯೂಸಿಂಗ್ 2 ಇಲ್ಲಿ ಅಬ್ಜೆಕ್ಟಿವ್ ಬರುತ್ತೆ. ಇದನ್ನ ಈಗ 2 ಅಂದ್ರೆ ಇದು ಪಾಸಿಟಿವ್ ಅರ್ಥ ಕೊಡುತ್ತೋ ನೆಗೆಟಿವ್ ಅರ್ಥವನ್ನು ಕೊಡುತ್ತೋ ಫಸ್ಟ್ ತಿಳ್ಕೊಳ್ಳೋಣ. 2 ಪಾಸಿಟಿವ್ ಮೀನಿಂಗ್ ಕೊಡುತ್ತಾ ನೆಗೆಟಿವ್ ಮೀನಿಂಗ್ ಕೊಡುತ್ತಾ? ಇಲ್ಲಿ ನಾಟ್ ಇಲ್ಲ, ನಾವು ಸಡನ್ ಆಗಿ ಹೇಳ್ತೀವಿ ಪಾಸಿಟಿವ್ ಮೀನಿಂಗ್ ಕೊಡುತ್ತೆ ಅಂತ ನಾವು ಹೇಳ್ತೀವಿ, ಹೌದಲ್ವಾ? ಇಲ್ಲ, ಇದು ನೆಗೆಟಿವ್ ಮೀನಿಂಗ್ ಅನ್ನ ಕೊಡುತ್ತೆ. ಅದು ಹೇಗೆ ಅಂತ ನೋಡೋಣ. ಅದನ್ನು ಬಿಡಿಸಿದಾಗ, ಇದನ್ನ ಪೂರ್ಣವಾಗಿ ಈ ವಾಕ್ಯವನ್ನ ಬಿಡಿಸಿದಾಗ ಗೊತ್ತಾಗುತ್ತೆ. ನೋಡಿ, ಇವಾಗ ಇದು ಮೀರಾ ಈಸ್ ವೆರಿ ಶಾರ್ಟ್, ಶಿ ಕಾಂಟ್ ರೀಚ್ ದ ಸ್ವಿಚ್. ಮೀರಾ ಈಸ್ ವೆರಿ ಶಾರ್ಟ್, ಇದು ರೀಸನ್, ಇದು ರಿಸಲ್ಟ್. ತುಂಬಾ ಶಾರ್ಟ್ ಆಗಿದ್ದಾಳೆ, ಅದರಿಂದ ರಿಸಲ್ಟ್ ಏನು? ಶಿ ಕಾಂಟ್ ರೀಚ್ ದ ಸ್ವಿಚ್ ಅನ್ನ ರೀಚ್ ಮಾಡೋಕ್ಕಾಗಲ್ಲ. ಇದು 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನು ಕೂಡಿಸಿದಾಗ, ಕಂಬೈನ್ ಮಾಡಿದಾಗ 2 ಉಪಯೋಗಿಸಿ ನೋಡಿ, ಮೀರಾ ಈಸ್ ಟೂ ಶಾರ್ಟ್ ಟು ರೀಚ್ ದ ಸ್ವಿಚ್. ಇದರ ಅರ್ಥ ಏನು? ಮೀರಳು ಸ್ವಿಚ್ ಅನ್ನ ರೀಚ್ ಮಾಡಲಾರದಷ್ಟು ಶಾರ್ಟ್ ಆಗಿದ್ದಾಳೆ ಅಂತ ಅರ್ಥ. ನೆಗೆಟಿವ್ ಮೀನಿಂಗ್ ಇದು. ಇದು ಬಿಡಿಸಾಗ ಇಲ್ಲೇ ಬಂತು ನೋಡಿ, ಸಿ ಕೆನಾಟ್ ಅಂತ ಬಂತು. ಹೀಗೆ ನಾವು ನೋಡಿ, ವೆರಿ ಇದೆಯಲ್ಲ, ಇಲ್ಲಿ 2 ಸೇರಿಸುವಾಗ ವೆರಿ ಬದಲು 2 ಹಾಕಿ. ಈಗ ಮೀರಾ, ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೀರಾ ಇಸ್ ವೆರಿ ಶಾರ್ಟ್, 2 ವಾಕ್ಯ ಇದೆ. ಮೀರಾ ಇಸ್ ವೆರಿ ಶಾರ್ಟ್, ಇಲ್ಲಿ ಸಬ್ಜೆಕ್ಟ್ ಮೀರಾ ಮತ್ತೆ ಈ ಸಬ್ಜೆಕ್ಟ್ 2ನೇ ಸ್ಟೇಟ್ಮೆಂಟ್ ಅಲ್ಲಿ ಬರುವಂತದ್ದು ಒಬ್ಬರೇ. ಅದರಿಂದ ಈ ರೀತಿ ಬಂದಾಗ ಸಬ್ಜೆಕ್ಟ್ ಒಂದೇ ಇರುವಾಗ, ಅವರಿಗೆ ಅಪ್ಲೈ ಆಗುವಾಗ ನಾವೇನು ಮಾಡಬೇಕಾಗುತ್ತೆ? ಪ್ರಾರಂಭದಲ್ಲಿ ಈಸ್, ಮೀರಾ ಈಸ್, ವೆರಿಗೆ ಬದಲಾಗಿಟ್ಟು ಅಬ್ಜೆಕ್ಟಿವ್ ಅದನ್ನು ಹಾಗೇ ಬರೀರಿ. ಇಲ್ಲಿ ಇದೇನು ಮಾಡಿ, ಇದು ಕ್ಯಾನ್ಸಲ್ ಮಾಡಿ. ಈ ಸೆಕೆಂಡ್ ಬರುವಂತಹ ಸಿ ಅನ್ನು ಕ್ಯಾನ್ಸಲ್ ಮಾಡಿ, ಕಾಂಟ್ ಅನ್ನ ಕ್ಯಾನ್ಸಲ್ ಮಾಡಿ. ರೀಚ್ ವರ್ಬ್, ಕೆನಾಟ್ ರೀಚ್, ರೀಚ್ ಮಾತ್ರ ತಗೊಳ್ಳಿ. ರೀಚ್ ಇದರ ಹಿಂದೆ 2 ಇಡಬೇಕು, ಇನ್ಫಿನಿಟಿವ್. ಟು ರೀಚ್, 2 ಬಂದು ರೀಚ್ ಅಂತ ಬರೀಬೇಕು. ಮುಂದೆ ಏನಿದೆ ಅದು ಅದರ್ ವರ್ಡ್ಸ್, ದ ಸ್ವಿಚ್. ಈಗ ಗೊತ್ತಾಯ್ತು ನಿಮಗೆ 2. ಇಲ್ಲಿ ಮೀರಾ ಈಸ್ ವೆರಿ ಬದಲಾಗಿ 2 ಶಾರ್ಟ್. ಪುನಃ ಸಬ್ಜೆಕ್ಟ್ ಕ್ಯಾನ್ಸಲ್ ಮಾಡಿ, ಯಾಕಂದ್ರೆ ಇದು ಅದೇ ಬರುವುದರಿಂದ ಟು ರೀಚ್ ದ ಸ್ವಿಚ್. ಹೀಗೆ ನಾವು ಸುಲಭದಲ್ಲಿ ಮಾಡಬಹುದು. ಈಗ ಇದು ನೋಡೋಣ. ಇದನ್ನ ಸ್ವಲ್ಪ, ರಾಜು ಅಂದ್ರೆ ಈಸ್ ವೆರಿ ಟಯರ್ಡ್, ರಾಜುವಿಗೆ ತುಂಬಾ ಸುಸ್ತಾಗಿದೆ. ಈ ಕೆನಾಟ್ ವಾಕ್, ಅವನ ಕೈಲಿ ನಡೆಯಕ್ಕಾಗಲ್ಲ ಅಂತ ಅರ್ಥ. 2 ವಾಕ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಬ್ಜೆಕ್ಟ್ ಒಂದೇನಾ, ಅದರಿಂದ ಈಗೇನು ಮಾಡಿ, ರಾಜು ಈಸ್ ಅಲ್ಲಿ ಗಂಟ ಅದನ್ನೇ ಬರೀರಿ. ವೆರಿ ಬದಲಾಗಿ 2 ಅನ್ನು ಬರೀರಿ. ಟಯರ್ಡ್ ಹಾಗೆ ಬರಲಿ. ಇಲ್ಲಿ ಇದೆಯಲ್ಲ, ಇದನ್ನು ಕ್ಯಾನ್ಸಲ್ ಮಾಡಿ, ಮತ್ತೆ ಕ್ಯಾನಾಟ್ ಕ್ಯಾನ್ಸಲ್ ಮಾಡಿ, ವಾಕ್ ಇದೆಯಲ್ಲ 2 ಮಾಡಿ, ಮುಂದೆ V1. ಇದು ಕ್ರಿಯಾಪದ ಅಲ್ವಾ? ಇಲ್ಲಿ ನೋಡಿ, ರಾಜು ಈಸ್ ವೆರಿ ಟಯರ್ಡ್, ಈ ಕೆನಾಟ್ ವಾಕ್. ರಾಜುವಿಗೆ ರಾಜು ತುಂಬಾ ದಣಿದಿದ್ದಾನೆ. ತುಂಬಾ ಅನ್ನೋ ಮೀನಿಂಗ್ ಅನ್ನ ಕೊಡುತ್ತೆ. ಈ ಕೆನಾಟ್ ವಾಕ್, ಇದು ರಿಸಲ್ಟ್. ಅದರಿಂದ ಅವನ ಕೈಲಿ ನಡೆಯಕ್ಕಾಗಲ್ಲ. ರಾಜು ನಡೆಯಲಾರದಷ್ಟು ಟೈರ್ಡ್ ಆಗಿದ್ದಾನೆ. ನೋಡಿ, ನೆಗೆಟಿವ್ ಅಂದ್ರೆ 2 ಯಾವಾಗಲೂ ನೆಗೆಟಿವ್ ಮೀನಿಂಗ್ ಅನ್ನು ಕೊಡುತ್ತೆ. ಯಾವಾಗ ಅಂದ್ರೆ
ಅದನ್ನು ಬಿಡಿಸಿದಾಗ ಗೊತ್ತಾಗುತ್ತೆ. ನೋಡಿ, ಇದು ಒಂದು. ಈಸ್ ವೆರಿ ಪೂರ್, ಈ ಕೆನಾಟ್ ಸೆಂಡ್ ಇಸ್ ಚಿಲ್ಡ್ರನ್ ಟು ಸ್ಕೂಲ್. ನೋಡಿ, ವೆರಿ ಬದಲಾಗಿ ಟು ಹಾಕಿದ್ವಿ, ಮುಂದೆ ಬರುವಂತಹ ಸಬ್ಜೆಕ್ಟ್ ಒಂದೇ ಆಗಿರೋದ್ರಿಂದ ಕೆನಾಟ್ ಚೇಂಜ್ ಮಾಡಿದ್ವಿ. ಸೆಂಡ್ ಇರೋದನ್ನ ಸೆಂಡ್ ಹಾಕಿದ್ವಿ, ಅದರ ಹಿಂದೆ ಟು ಇಡು, ಮುಂದೆ ಏನಿದೆ ಅದನ್ನು ಬರೆ. ಅವನು ತನ್ನ ಮಕ್ಕಳನ್ನ ಶಾಲೆಗೆ ಕಳುಹಿಸಲಾರದಷ್ಟು ಪೂರಾಗಿದ್ದಾನೆ ಎಂಬುದು ಇದರ ಅರ್ಥ. ಈಸ್ ಟೂ ಪೂರ್ ಟು ಸ್ಯಾಂಡ್ ಇಸ್ ಚಿಲ್ಡ್ರನ್ ಟು ಸ್ಕೂಲ್. ಇದು ಸಿಂಪಲ್ ಸೆಂಟೆನ್ಸ್ ನಿಮಗೆ ಬರುತ್ತೆ. ಇದನ್ನು ಕೂಡ ಹೀಗೆ ಕೊಟ್ಟು ಅವ್ರು ಏನು ಮಾಡ್ತಾರೆ, ಸಿಂಪಲ್, ಕಾಂಪ್ಲೆಕ್ಸ್, ಕಾಂಪೌಂಡ್, ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ ಅಂತ ಕೇಳುವಾಗ ಇದು ಒಂದೇ ಮೇನ್ ಕ್ಲಾಸ್ ಇರೋದ್ರಿಂದ, ಒಂದು ಸಬ್ಜೆಕ್ಟ್ ಒಂದು ವರ್ಬ್ ಇರೋದ್ರಿಂದ ಇದು ಸಿಂಪಲ್ ಸೆಂಟೆನ್ಸ್ ಆಗುತ್ತೆ. ಇದನ್ನ ಕಾಂಪ್ಲೆಕ್ಸು ಮಾಡಬಹುದು, ಕಾಂಪೌಂಡು ಮಾಡಬಹುದು. ಅಂದು ಹೈಯರ್ ಸ್ಟಡೀಸ್ನಲ್ಲಿ ಬರುತ್ತೆ. ಹೀಗೆ ನಾವು ಇದನ್ನ ಟು ಅನ್ನು ಹೇಗೆ ನಾವು ಬರೀಬೇಕೆಂಬುದನ್ನು ನೋಡಿದ್ವಿ. ಇದುವರೆಗೆ ಸ್ವಲ್ಪ ಗ್ರಾಮರ್ ಬಗ್ಗೆ ತಿಳ್ಕೊಂಡ್ವಿ. ಮುಂದೆ ವಿಶದವಾಗಿ ಪ್ರತಿಯೊಂದಕ್ಕೂ ಕೂಡ ಇನ್ನೂ ಹೆಚ್ಚಿನ ಕೆಲವು ಎಕ್ಸಾಂಪಲ್ಗಳನ್ನು ಮುಂದೆ ನೋಡೋಣ. ಧನ್ಯವಾದಗಳು.